ಓಂ ಗಣಾನಾನ್ವಾ ಗಣಪತಿಗುಂ ಮಗಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ್ ನ ಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ तेजस्विनावधीतमस्तु मा विद्विषावहै. ओम शांति शांति शांतिः. मातृभ्यो नमः, पितृभ्यो नमः, आचार्येभ्यो नमः, अतिथिदेवताभ्यो नमः, राष्ट्रदेवताभ्यो नमः, दरिद्रनारायणदेवताभ्यो नमः. हरि ओम. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ನಾವು ಆಶೀರ್ವಾದ ತಗೊಂಡು ಇವತ್ತು ಅಧ್ಯಾಸ ಭಾಷಾರ್ಥ ವಿಮರ್ಶೆ ಚಿಂತನೆ ಮಾಡ್ತಾ ಇದ್ದೀವಿ. ಸ್ಟಡಿ ಗ್ರೂಪ್ ಇದೆ ಇವತ್ತು. ಸೊ ಇವತ್ತು ನೀವುಗಳು ಆನ್ಸರ್ ಮಾಡಬೇಕಾಗಿದೆ. ಓಕೆ, ಸಾರಿ ಕೃಷ್ಣವೇಣಿಯವರೇ, ನೀವು 19ನೇ ಪೇಜ್ನಲ್ಲಿ ಮೇಲ್ಗಡೆದನ್ನು ಒಂದು ಸಾರಿ ಓದಿ ಅಪರೋಕ್ಷ. ಸರ್ ಓದ್ತೀನಿ. ಅಪರೋಕ್ಷತ್ವಾಚ್ಚ ಪ್ರತ್ಯಗಾತ್ಮ ಪ್ರಸಿದ್ಧೇಃ ನ ಚಾಯಮಸ್ತಿ ನಿಯಮಃ ಪುರೋ ಅವಸ್ಥಿತ ಏವ ವಿಷಯೇ ವಿಷಯಾಂತರ ಮಧ್ಯಸ್ಥಿತವ್ಯಮಿತಿ ಅಪ್ರತ್ಯಕ್ಷೇಪಿ ಹಿ ಆಕಾಶೇ ಬಾಲಾಃ ತಲಮಲಿನತಾದಿ ಅಧ್ಯಸ್ಯಂತಿ ಏವಂ ಅವಿರುದ್ಧಃ ಪ್ರತ್ಯಗಾತ್ಮನ್ ಅಪಿ ಅನಾತ್ಮ ಅಧ್ಯಾಸಃ. ಹಿಂದೆ ಸ್ವಲ್ಪ ಅದನ್ನು ಮೆಲ್ಕ್ ಹಾಕ್ಕೊಂಡ್ರೆ ನಮಗೆ ಕನೆಕ್ಷನ್ ಸಿಗುತ್ತೆ. ಹಿಂದೆ ಅವನ ಪ್ರಕಾರ ಸ್ವಾಮಿ ಹಾವು ಹಗ್ಗ, ನೆಲದ ಪಿರುಕು ಅಲ್ಲ, ಹಾವು ಹಗ್ಗ ಮತ್ತು ಮರಳುಕಾಡು ನೀರು, ಕಪ್ಪೆ ಚಿಪ್ಪು ಬೆಳ್ಳಿ, ಇವು ಎರಡು ಆಬ್ಜೆಕ್ಟ್ ಆಗಿರಬೇಕು ಅಂತ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಆತ್ಮನೋ ವಿಷಯಿ, ಅನಾತ್ಮವು ವಿಷಯ, ಇವೆರಡಕ್ಕೂ ಹೇಗಾಗುತ್ತೆ ಅಂತ ಒಂದು ಪ್ರಶ್ನೆ ಎತ್ತಿದ್ದ. ಅದಕ್ಕೋಸ್ಕರ ಸ್ವಾಮಿಗಳು, ನೀನು ಯಾಕಪ್ಪ ಅಷ್ಟು ಕಷ್ಟಪಡ್ತೀಯ, ಆತ್ಮ ವಿಷಯ ಆಗ್ಬೇಕು ತಾನೆ, ಕರೆಕ್ಟು, ನಿನ್ನ ಅನುಭವದಲ್ಲೇ ತೋರಿಸ್ತೀನಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಎಕ್ಸಾಂಪಲ್ ಕೊಟ್ಟಿದ್ರು. ಅದು ನಮ್ಗೆ ಗೊತ್ತಾಯಿತು. ನಾವು ದೇವರು ನೋಡಬೇಕು, ನಾನು ನಿನ್ನ ದೇವ್ರು ನೋಡಿದ್ದೀನಿ, ನಿನ್ನಷ್ಟೇ ಚೆನ್ನಾಗಿ ನೋಡಿದ್ದೀನಿ, ನಿನಗೂ ನಾನು ದೇವ್ರನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟ ಆಗಿತ್ತಲ್ಲ, ಮುಂದಕ್ಕೆ ಹೋಗೋಣ. ಒಟ್ಟಿನಲ್ಲಿ ಇದು ಐವಾಶ್ ಅಂತಲೂ ಹೇಳಿದ್ರು. ಇದು ಗೌಣಾರ್ಥದಿಂದ ಹೇಳಿದ್ದು. ಹಾಗೇನು ಆತ್ಮನೂ ವಿಷಯ ಏನಾಗಲ್ಲ ಅಂತ ಹೇಳಿದ್ದಾರೆ. ಮುಂದಕ್ಕೆ ನಮಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಅದನ್ನು ನೋಡೋಣ. ನಿಮ್ಮನ್ನು ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಹೌದು, ಇರೋದ್ರಲ್ಲೇ ನಾವು ಕದ್ದರಿಕೆ ಮಾಡ್ಕೋಬೇಕಾ? ಎರಡು ವಿಷಯ ಆಗಿರಬೇಕಾ? ಆ ಥರ ಇಲ್ಲದೇ ಇರೋದೇನಾದರೂ ಪಾಸಿಬಿಲಿಟೀಸ್ ಇದೆಯಾ? ಈ ಎರಡೂ ವಿಷಯ ಆಗಿರಬೇಕಾ? ಪ್ರಶ್ನೆ. ಹಾವು ಹಗ್ಗ ಎರಡು ವಿಷಯ ಆಗಿದೆ, ಆದ್ದರಿಂದ ಕಲಬೆರಕೆ ಆಗುತ್ತೆ. ಆ ಥರ ಎರಡೂ ವಿಷಯ ಆಗಿದ್ದರೆ ಮಾತ್ರ ಕಲಬೆರಕೆ ಮಾಡ್ಕೊಳಕ್ಕಾಗಲ್ಲ. ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀರಾ? ಯಾರಾದರೂ ಪ್ರಶ್ನೆಗೆ ಉತ್ತರ? ಹಲೋ, ಸಾಧಾರಣ ಎಲ್ಲನೂ ಕಲಬೆರಕೆ ಮಾಡ್ಕೋಬೇಕು ಅಂದರೆ ವಿಷಯಗಳಾಗಿರಲೇಬೇಕು. ಅದು ಆತ್ಮತತ್ವ ಬಿಟ್ಟು, ಆತ್ಮತತ್ವ ನೇರವಾದ ಅನುಭವ, ಮಿಕ್ಕಿದ್ದು ಏನಿದ್ರೂ ಅದು ಕಳ್ಕೋಬೇಕು. ಅದೀಗ ಈಗ ನೀವು ಬೆಳ್ಳಿ ಬಂಗಾರ ಮತ್ತು ಬಂಗಾರ ಅನ್ನೋದಾಗಲಿ, ಮೋಟು ಮರದಲ್ಲಿ ಮನುಷ್ಯರದಾಗಲಿ, ಅಥವಾ ಮರಳುಗಾಡಲ್ಲಿ ನೀರಿರೋದಾಗಲಿ, ಇದೆಲ್ಲ ವಿಷಯಗಳೇ ಇರಬೇಕು. ಎಲ್ಲ ಆಗಕ್ಕಾಗೋದಿಲ್ಲ ಅಂತೀರಾ ನೀವು? ಅದು ಎರಡೂ ಆಬ್ಜೆಕ್ಟ್ಸ್ ಆಗಿರಬೇಕು, ಕಲಬೆರಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನೀವು ಹೇಳೋದು. ಇಲ್ಲ,
ಅವನು ಆತ್ಮದ ವಿಚಾರ ಕೇಳಲ್ಲ, ದೃಷ್ಟಾಂತದಲ್ಲಿ ಕೇಳ್ತಾನೆ. ಫಸ್ಟ್ ನಮ್ಗೆ ದೃಷ್ಟಾಂತ ತಿಳಿಸ್ಕೊಟ್ರಿ, ಆಮೇಲೆ ನಿಮ್ಮ ಆತ್ಮಕ್ಕೆ ನಂಬ್ತೀವಿ ಅಂತಾನೆ ಅವನು. ಆ ಥರ ಇನ್ಯಾವುದಾದ್ರೂ ಉಂಟಾ ಎಕ್ಸಾಂಪಲ್ ಕೊಡೋದಿಕ್ಕೆ? ಇಲ್ಲ, ಎರಡು ವಿಷಯಗಳೇ ಆಗಿರ್ಬೇಕು. ಇಲ್ಲ. ಈಗ ಆಕಾಶ ನಿಮಗೆ ವಿಷಯನಾ? ಆಕಾಶ ನೀವು ನೋಡ್ತೀರಾ? ನೋಡೋದಿಲ್ಲ. ನಾವು ಎಲ್ಲರೂ ಏನು ಮಾಡ್ತೀವಿ ಆಕಾಶವನ್ನು? ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ರಿ ಇದು. ಕರೆಕ್ಟು. ಬಟ್ ಆದರೆ ನಾನಲ್ವಲ್ಲ, ಅದು ವಿಷಯ ಬೇರೆ, ವಿಷಯ ಬೇರೆ. ಅಲ್ಲ, ಇಲ್ಲಿ ದ್ರಾಷ್ಟಾಂತ ಕೇಳ್ತಾ ಇಲ್ಲ, ದೃಷ್ಟಾಂತವನ್ನೇ ಕೇಳ್ತಾ ಇದ್ದಾನೆ ಅವನು. ಈಗ ನೀವೇನು ಹೇಳಿದ್ರಿ? ಹಾವು, ಹಗ್ಗ, ಕಪೆ ಚಿಪ್ಪು, ಬೆಳ್ಳಿ, ಮೋಟು ಮರ, ಮನುಷ್ಯ. ನೀವು ಏನು ತಗೊಂಡ್ರು ದೃಶ್ಯ ಪ್ರಪಂಚದಲ್ಲಿ ಎರಡು ಆಬ್ಜೆಕ್ಟ್ಸೇ ಆಗಿರುತ್ತೆ, ಕರೆಕ್ಟು. ಆದ್ದರಿಂದ ಕಲಬೆರಕೆ ಆಗಬೇಕಾದ್ರೆ ಎರಡು ಆಬ್ಜೆಕ್ಟ್ ಆಗಿರಬೇಕು, ಮತ್ತು ಎರಡೂ ಕೂಡ ಅದಕ್ಕೆ ಎರಡೂ ನಮಗೆ ಗೊತ್ತಿರಬೇಕು, ಕಾಮನ್ನಾಗಿ ಗೊತ್ತಿರಬೇಕು. ಎರಡೂ ಗೊತ್ತಿರಬೇಕು. ನನಗೆ ಹಗ್ಗನೂ ಗೊತ್ತಿರಬೇಕು, ಹಾವು ಗೊತ್ತಿರಬೇಕು. ಒಂದು ಗೊತ್ತಿದ್ದು ಒಂದು ಗೊತ್ತಿಲ್ಲದಿದ್ದರೆ ನೀವು ಕಲಬೆರಕೆ ಮಾಡ್ಕೊಳ್ಳೋಕೆ ಬರಲ್ಲ. ಎರಡನೇದು, ಎರಡಕ್ಕೂ ಏನೋ ಒಂದು ಸಮಾನವಾದ ಡಿಫ್ರೆನ್ಸ್ ಇರಬೇಕು. ಇಷ್ಟು ನಿನ್ನೆ ಕೂಡ ನಾವು ಹೇಳಿದ್ವಿ. ಆ ಪಾಯಿಂಟ್ ಇಟ್ಕೊಂಡು ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡ್ರಿ, ಎರಡು ಆಬ್ಜೆಕ್ಟ್ ಆಗಿದೆ, ಮತ್ತು ಎರಡೂ ಕೂಡ ನನಗೆ ಗೊತ್ತು, ಹಾವು, ಹಗ್ಗ, ಅದೇ ರೀತಿ ಕಪ್ಪೆ ಚಿಪ್ಪು, ಬೆಳ್ಳಿ. ಅದಾದ ಮೇಲೆ ಎರಡಕ್ಕೂ ಡಿಫ್ರೆನ್ಸ್ ಏನು? ಹಗ್ಗದಂತೆ ಹಾವು ಇರುತ್ತೆ, ಕಪ್ಪೆ ಚಿಪ್ಪು ಪಳಪಳ ಹೊಳೆಯೋ ಹಾಗೆ ಬೆಳ್ಳಿ ಇರುತ್ತೆ, ಮೋಟು ಮರ ಚಿಕ್ಕದ ಕುಳ್ಳಕ್ಕಿರುತ್ತೆ, ಅದಕ್ಕೆ ಮನುಷ್ಯ ಅನ್ಕೊತೀನಿ. ರಿಸೆಂಬಲೆನ್ಸ್ ಇದೆ ನೋಡ್ರಿ. ಹಾಗೆ ಈಗ ಆಕಾಶ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಆಕಾಶ ನಮ್ಗೆ ಎಲ್ಲೆಲ್ಲೂ ಆಕಾಶನೇ ಇರೋದು ಸರ್. ಅದು ವಿಷಯ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರೂ ಅದು ಬಗ್ಗೆ ಒಂದು ಬೋರ್ಡ್ ಹಾಕ್ದಂಗಿದೆ, ಅದು ಮಲಿನವಾಗಿದೆ, ಅದಕ್ಕೆ ಬಣ್ಣ ಇದೆ ಅಂತೆಲ್ಲ ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ನೋಡ್ರಿ, ಆಕಾಶ ನೀವು ಕಣ್ಣಿಗೆ ಕಾಣುತ್ತೇನೋ? ಕಾಣೋದಿಲ್ಲ. ಅದು ಆಬ್ಜೆಕ್ಟ್ ಅಲ್ವೂ ಅಲ್ಲ. ಈಗ ಯಾವ್ಯಾವ್ದನ್ನು ಕಲಬೆರಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಯಾವ್ಯಾವ್ದು ಕಲಬೆರಕೆ ಮಾಡ್ಕೊಂಡಿದ್ದಾರೆ ದೃಷ್ಟಾಂತದಲ್ಲಿ? ಅದಕ್ಕೆ ಬಣ್ಣ ಇದೆ ಅಂತ, ಆಮೇಲಿಂದ ಬಗ್ಗೊಂಡಿದೆ, ಬಾಗ್ಲು ಬಿದ್ದಂಗಿದೆ ಅಂತ ನಾವು ಅದು ಕಲಬೆರಕೆ ಮಾಡ್ಕೊಂಡಿದೀವಿ. ಅಲ್ಲಿ ಇಲ್ಲದೆ ಇರೋ ಗುಣನ ಅದಕ್ಕೆ ಹಾಕಿದೀವಿ ನಾವು. ಕರೆಕ್ಟು. ಇನ್ನೊಂದು ಯಾವುದು? ಬಣ್ಣ ಮತ್ತೆ ಹಾಕ್ಕೊಂಡು ಬಿದ್ದಿದೆ ಅಂತ ಒಂದು. ಅಲ್ಲಮ್ಮ, ಎರಡು ಇರ್ಬೇಕಲ್ಲ ವಸ್ತು. ಒಂದು ಬಣ್ಣ, ಇನ್ನೊಂದು ಕೊಪ್ಪರಿಗೆ. ಕರೆಕ್ಟು. ಇನ್ನೊಂದು ಯಾವುದು? ಅಲ್ಲಮ್ಮ, ಕಲಬೆರಕೆ ಹಾಕ್ಬೇಕಾದ್ರೆ ಎರಡು ವಸ್ತು ಇರ್ಬೇಕಂತಾನೆ, ಹಗ್ಗ, ಹಾವು. ಹಾಗೆ ನೀವು ಒಂದು ಹೇಳಿದ್ರಿ, ಇನ್ನೊಂದು ಯಾವುದು? ಅರೆ, ಇಷ್ಟು ಕಷ್ಟ ಇದೆಯಾ? ಅರೆ, ಯಾರಾದರೂ ಯಾವುದ್ರಲ್ಲಿ ಕಲಬೆರಕೆ ಮಾಡ್ಕೊತಾ ಇದ್ದಾರಮ್ಮ ಬಣ್ಣ ಮತ್ತೆ ಕೊಪ್ಪರಿಗೆ? ಕಷ್ಟ ಇದೆಯಾ ಮತ್ತೆ ಹೇಳಿ? ಆಕಾಶ, ಅಯ್ಯೋ, ಇಲ್ಲಿ ಆಕಾಶಕ್ಕೂ ಮತ್ತು ಬಣ್ಣ, ನೀಲಿ ಬಣ್ಣ ಮತ್ತು ಕೊಪ್ಪರಿಗೆ ನನಗೆ ಕಾಣೋದೇನು? ನೀಲಿ ಬಣ್ಣ, ಕೊಪ್ಪರಿಗೆ. ಈಗ ಆಕಾಶಕ್ಕೂ ಇವೆರಡಕ್ಕೂ ಕಲಬೆರಕೆ ಮಾಡ್ಕೊತಾ ಇದ್ದಾರೆ. ನೋಡಪ್ಪ, ನಿನ್ಗೆ ಅದೇನೋ ಆಬ್ಜೆಕ್ಟ್ ಅಲ್ಲ, ಆಕಾಶ ಕಣ್ಣು ಕಾಣುತ್ತೇನೋ? ಬಟ್ ಸ್ವಲ್ಪ ಇದ್ರಾಗ ಹೋದರೆ ಅಲ್ಲಿ ಪೂರ್ತಿ 100% ಒಂದಲ್ಲ. ಯಾಕೆ ಕೇಳ್ರಿ? 100% ತಗೊಳಕ್ಕೆ ಬರಲ್ಲ. ಬಟ್ ಲೌಕಿಕವಾಗಿ ಜನರಲ್ ನಾಲೆಡ್ಜ್ನಲ್ಲಿ ನಾವು ಕೇಳ್ಬೋದು. ಯಾಕೆ ಹೇಳ್ರಿ? ಆಕಾಶನ ಆಬ್ಜೆಕ್ಟ್ ಅಲ್ವಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಇನ್ನು ಸ್ವಲ್ಪ ಒಳಗಡೆಯಿಂದ ಯೋಚನೆ ಮಾಡಿ, ನಾವು ಯೋಚನೆ ಮಾಡೋಣ. ಪಬ್ಲಿಕ್ ಗೊತ್ತಿರಲ್ಲ ಇದು. ಶ್ರೀಧರ್, ಹೇಳಿ. ಏನು ಹೇಗೆ ಆಬ್ಜೆಕ್ಟ್? ಹೇಗೆ ಆಬ್ಜೆಕ್ಟ್ ಸರ್? ಹೇಗೆ? ಎಲ್ಲೆಲ್ಲೂ ನಮ್ಗೆ ಖಾಲಿ ಜಾಗ ಅಂತ ಕಾಣಿಸ್ತಾ ಇರುತ್ತಲ್ಲ ಸರ್. ನಾನಲ್ಲ ತಿಳ್ಕೊಳ್ಳೋದು ವಸ್ತು. ಇನ್ಯಾವುದಾದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಅದಕ್ಕೆ ಉತ್ತರ ಕೊಡಬೇಕು ಸರ್. ಅದು ನಾನಲ್ಲ, ನನ್ನದು. ಅದು ನನ್ನದು ಅದಲ್ಲ. ನನ್ನ ಪ್ರಶ್ನೆ ಅದಲ್ಲ. ಈಗ ಆಕಾಶ ಆಬ್ಜೆಕ್ಟಾ ಸಬ್ಜೆಕ್ಟ್?
ಆಬ್ಜೆಕ್ಟ್ ಅಂದ್ರೆ ಕರೆಕ್ಟ್. ಆಬ್ಜೆಕ್ಟ್ ಅದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂತಂದ್ರೆ ಅದು ಯಾವ್ದಕ್ಕೆ ಸಿಗುತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವ ಶ್ರವಣಕ್ಕೆ ಶ್ರವಣಕ್ಕೆ ಸಿಗುತ್ತೆ. ಅಲ್ಲಿ ಇಂದ್ರಿಯಗಳ ಗೋಚರ, ಇಂದ್ರಿಯ ಅನುಭವ. ಆದ್ರಿಂದ ಅದು ಆಬ್ಜೆಕ್ಟ್ ಆಯ್ತು. ಮತ್ತೆ ನೀವೇನ್ ಹೇಳ್ತಾ ಇದ್ದೀರಾ, ಇದು ಆಬ್ಜೆಕ್ಟ್ ಅಲ್ಲದೆ ಇದ್ರೂ ಸಬ್ಜೆಕ್ಟ್ ಅಂದ್ರೆ ನಮ್ಗೆ ಅದು ನಮ್ಗೆ ಕಾಣಿಸೋದೇ ಇಲ್ಲ ಆಕಾಶ. ಅಂಥದ್ದನ್ನ ಕಲಬೆರಕೆ ಮಾಡ್ಕೊಂಡಿದ್ದೀವಲ್ಲ, ಆತ್ಮ ಕಾಣೋಲ್ಲ, ಅಂಥದ್ದನ್ನ ಕಲಬೆರಕೆ ಮಾಡ್ಕೊಂಡಿದ್ದೀವಲ್ಲ ಅಂತ ಒಂದು ಪ್ರಶ್ನೆ. ಅವ್ರಿಗೆ ಉತ್ತರ ಸಿಕ್ಕೋಯ್ತು. ಇಲ್ಲಿ ಅದು ಕಣ್ಣಿಂದ ನೋಡೋಕೆ ಬರಲ್ಲ, ರುಚಿ ಇಲ್ಲ, ನಾಲ್ಗೆಯಿಂದ ರುಚಿ ಇಲ್ಲ, ವಾಸನೆ ಗೊತ್ತಾಗೋದಿಲ್ಲ, ಬಟ್ ಸಿಕ್ಕುತ್ತೆ ಅಲ್ವಾ? ಅದಕ್ಕೆ ಅದನ್ನು ಮೇಲ್ಗಡೆಯಿಂದ ಹೇಳ್ಕೊಂಬರುವಾಗ ಏನು ಹೇಳ್ತಾರೆ ಹೇಳ್ರಿ? ಒಂದೊಂದೇ ಗುಣ ಹೇಳ್ಕೊಂಬರ್ತಾರೆ. ಆಕಾಶದಿಂದ ಕೆಳಕ್ಕೆ ಬನ್ರಿ ನೋಡೋಣ, ಏನು ಹೇಳ್ರಿ ಯಾರಾದ್ರು? ಆಕಾಶ ಶಬ್ದ ಇದೆ ಆಕಾಶಕ್ಕೆ, ಹೇಳ್ತು ಬನ್ನಿ. ಆಮೇಲಿಂದ ಶಬ್ದ, ವಾಯುಗೆ 2 ಗುಣ. ಅಷ್ಟ್ಯಾಕೆ ಕಷ್ಟಪಡ್ತೀರಾ? ಶಬ್ದ ಸ್ಪರ್ಶ ರೂಪ ರಸಗಂಧ ಮುಗಿದು ಹೋಯ್ತು. ನೀವು ಸೇರ್ಸ್ಕೊಂಡ್ ಬನ್ರಿ ಬೇಕಾದ್ರೆ. ಮೊದಲನೇದಕ್ಕೆ ಶಬ್ದ, ಎರಡನೇದಕ್ಕೆ ಶಬ್ದ ಸ್ಪರ್ಶ ರೂಪ, ಮೂರನೇದಕ್ಕೆ ರಸ ಗಂಧ. ಅದು ಸೇರ್ಕೊಳ್ಳುತ್ತೆ, ಒಂದೊಂದೇ ಸೇರ್ಕೊಳ್ಳುತ್ತೆ ಬರುತ್ತೆ. ಭೂಮಿಗೆ 5 ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಇರುತ್ತೆ. ಆದರೆ ಇಲ್ಲಿ ಯಾಕೆ ಹೇಳಿದ್ರು ಅಂದರೆ, ಆಕಾಶ ಯಾರಿಗೂ ಕಣ್ಣು ಕಾಣೋಲ್ಲ. ಆ ದೃಷ್ಟಿಯಿಂದ ಇನ್ನೂ ಒಂದು ಇದಕ್ಕೆ ದೃಷ್ಟಾಂತ ಕೊಡಲ್ಲ, ಯಾರಾದರೂ ಕೊಡ್ತೀರಾ? ಇದು ಯಾರಿಗೂ ಗೊತ್ತಾಗೋದಿಲ್ಲ. ಆಕಾಶ ಅವಕಾಶ ಅಂತೀವಿ ನಾವು ಅಷ್ಟೇ, ಜಾಗ ಕೊಡುತ್ತೆ, ಅದರಿಂದ ಅದು ಯಾವುದಕ್ಕೂ ಕಾಣೋದಿಲ್ಲ ಅಂತ. ಇಲ್ಲಿ ಚಾರ್ವಾಕರು ಅಂತ ಹೇಳ್ತಾರೆ. ಯಾಕೆ ಹೇಳ್ರಿ? ಯಾಕೆ ಚಾರ್ವಾಕರು? 4 ನಂಬೋದು. 4 ಕಣ್ಣಿಗೆ ಕಾಣಿಸೋದು ಪ್ರತ್ಯಕ್ಷ ಪ್ರಮಾಣ ಮಾತ್ರ ನಂಬ್ತಾರೆ, ಕಣ್ಣು ಕಾಣಿಸೋದ್ ಮಾತ್ರ ನಂಬ್ತಾರೆ. ಅವ್ರನ್ನ ಚಾರ್ವಾಕರು ಅನ್ನೋದು. ಅವ್ರಿಗೆ ಆಕಾಶ ಹಿಡ್ಕೊಳ್ಳಲ್ಲ, ಅವರು 4 ಹಿಡ್ಕೊತಾರೆ. ಭೂಮಿಲಿ 5 ಗುಣ ಇದೆ, ಭೂಮಿ ಕಾಣಿಸ್ತಾ ಇದೆ. ಅದಕ್ಕೇನೆ ಮೇಲಿನ 2 ಅಮಾತೃ ಅಂತ, ಇದು ಮೂರ್ತ ಅಮೂರ್ತ. ಈ ಗಾಳಿ ಇದೆಯಲ್ಲ ಅದು ಮತ್ತೆ ಆಕಾಶ ಅಮೂರ್ತ. ಮಿಕ್ಕಿರೋದು ನಮ್ಮ ಅನುಭವಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ. ಭೂಮಿ, ಜಲ, ಅಗ್ನಿ, ಇವು 3 ಗೊತ್ತಾಗುತ್ತೆ. ಇದಕ್ಕೆ ಮೂರ್ತ ಅಂತಾರೆ. ಮೇಲಿಂದ 2ಕ್ಕೆ ಅಮೂರ್ತ ಅಂತ ಅಂದ್ಬಿಡ್ತಾರೆ. ಅದರಲ್ಲಿ ಗಾಳಿ ಆದರೂ ನಿಮಗೆ ಸ್ಪರ್ಶದಿಂದ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಅದು ಎಲೆ ಅಲ್ಲಾಡ್ತಾ ಇದ್ದರೆ ನಾನು ಕಣ್ಣಿಂದ ನೋಡ್ತೀನಿ, ಎಲೆ ಅಲ್ಲಾಡ್ತಾ ಇದ್ದರೆ ಗಾಳಿ ಇದೆ ಅಂತ ಹೇಳ್ತೀನಿ. ಹಾಗೆ ಅದರಿಂದ ಇವರು ಇನ್ನು 4 ಹೋಗ್ತಾರೆ. ಯಾರೋ ಚಾರ್ವಾಕರು. ಆಕಾಶನ ಒಪ್ಪಲ್ಲ, ಅದಕ್ಕೆ ಅವ್ರಿಗೆ ಚಾರ್ವಾಕರು. ಅವ್ರಿಗೆ ಇಂದ್ರಿಯ ಅನುಭವಕ್ಕೆ ಯಾವುದು ಒಪ್ಪುತ್ತೋ ಗೊತ್ತಾಗುತ್ತೋ ಅದಿದೆ, ಮಿಕ್ಕಿರೋದಿಲ್ಲ. ಬಟ್ ಇದು ಶಬ್ದಕ್ಕೆ ಸಿಗುತ್ತೆ, ತುಂಬ ಸೂಕ್ಷ್ಮವಾಗಿದೆ. ಇದು ಶಬ್ದ ಗ್ರಹಿಸೋದೇ ಕಷ್ಟ. ಇಲ್ಲಿ ನಾನು ಇದು ಶಬ್ದ ಅಂತ ಹೇಳಿ ಗುಡುಗು, ಮಿಂಚು ಏನೇನೋ ಅಂದ್ಕೊಂಡೆ, ಅಲ್ಲ. ಇರಲಿ, ಅವರು ಎಕ್ಸಾಂಪಲ್ ಕೊಡ್ತಾರೆ. ಅವನಿಗೆ ಪಾಮರರಿಗೆ ಇದು ಅರ್ಥ ಆಗ್ಬಿಡುತ್ತೆ ಅಂತ ಹೇಳಿದ್ದು. ಅಷ್ಟು ಸಾಕು ಬಿಡ್ರಿ. ಈಗ ಮುಂದಕ್ಕೆ ಹೋಗೋಣ, ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಇಲ್ಲಿ ಏನಿರುತ್ತೆ, ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಅದು ಒಂದಾಗೋಯ್ತು. ಅಲ್ಲಿಗೆ ಅವನಿಗೆ ಪ್ರಶ್ನೆಗೆ ಆಕಾಶದ ದೃಷ್ಟಾಂತ ಕೊಟ್ಬಿಟ್ರು. ಅವಾಗ ಅವನು ಸುಮ್ಮನೆ ಆಗ್ಬಿಡ್ತಾನೆ. ಪ್ರತ್ಯೇಕಾತ್ಮನು ಅಪರೋಕ್ಷನಾಗಿರುವುದರಿಂದಲೇ ಪ್ರಸಿದ್ಧನಾಗಿರ್ತಾನೆ ಎಂಬುದರ ಅಭಿಪ್ರಾಯವನ್ನು ಚೆನ್ನಾಗಿ ಮನಮುಟ್ಟಿ ವಿಚಾರ ಮಾಡಿ ತಿಳಿದುಕೊಳ್ಬೇಕು. ಯಾಕೆ? ಶ್ರುತಿಯಲ್ಲಿ ಹೇಳಿರುವ ಬ್ರಹ್ಮವೆಂಬ ಹೆಸರಿನ ನಮ್ಮ ಪರಮಾರ್ಥ ಸ್ವರೂಪವು ಸಾಕ್ಷಾತ್ತಾಗಿ ಅಪರೋಕ್ಷವಾಗಿರುವ ಬ್ರಹ್ಮವು ಎಲ್ಲಕ್ಕೂ ಒಳಗಿರುವ ಆತ್ಮನು ಎಂದು ವರ್ಣಿತವಾಗಿದೆ. ಮತ್ತೊಂದು ನಡುವಿನ ವ್ಯವಧಾನವಿಲ್ಲದೆ ಪರೋಕ್ಷವಲ್ಲದೇ ಇರುವ ಪರತತ್ವವು ನಮ್ಮ ರೂಪವೆಂದು ಭಾವಿಸಿರುವ ಆತ್ಮರುಗಳೆಲ್ಲಕ್ಕಿಂತ ತೀರ ಒಳಗಿರುವ ಆತ್ಮನು ಅದು. ಆದ್ದರಿಂದ ಅದು ಸ್ವಯಂ ಪ್ರಸಿದ್ಧವಾಗಿದೆ. ಈಗ ಪ್ರಶ್ನೆ, ಎಲ್ಲದಕ್ಕಿಂತ ಪ್ರಸಿದ್ಧವಾಗಿರೋದು ಯಾವುದು ಅಂತ? ಆತ್ಮ ಅಂತಾರೆ.
ಏನಂತ ಕರೀತಾರೆ? ಪ್ರತ್ಯಗಾತ್ಮ ಅಂತಾರೆ. ಪ್ರತ್ಯಗಾತ್ಮ ಅಂದ್ರೆ ಏನು? ಏನು ಅರ್ಥ ಪ್ರತ್ಯಗಾತ್ಮ? ಎಲ್ಲಕ್ಕಿಂತ ಒಳಗಡೆ ಇರೋನು. ಎಲ್ಲಕ್ಕಿಂತ ಒಳಗಿರೋನು ಅಂತ. ಹೊರಗಡೆ ಇರೋದು ಯಾವುದು? ಎಲ್ಲಕ್ಕಿಂತ ಹೊರಗಡೆ ಇರೋದು ಯಾವುದು? ಹೊರಗಡೆಯಿಂದ ಯಾರಾದರೂ ಹೇಳ್ಕೊಂಬನ್ನಿ. ಕಲ್ಪನೆ ಹೇಳ್ತೀರಮ್ಮ ನೀವು? ಹೊರಗಡೆಯಿಂದ ಹೇಳ್ಕೊಂಬರ್ಬೇಕು, ಹೋಲ್ಸೇಲ್ ಒಳಗೆ ಬರಬೇಕು. ಆವಾಗ ಇವನು ಪ್ರತ್ಯೇಕಾತ್ಮ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾಗುತ್ತೆ. ಹೇಳ್ತೀರಮ್ಮ ಕಲ್ಪನಾ? ಹೇಳಿ. ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಲ್ವಾ ಸರ್? ಇನ್ನೂ ಹೊರಗಡೆಯಿಂದ ಬರಬೇಕು. ಶಂಕರಾಚಾರ್ಯರು ಹೋಲ್ಸೇಲ್ ವ್ಯಾಪಾರ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆಮೇಲೆ ಸರ್ ಅದು ಕರೆಕ್ಟ್. ಅವಸ್ಥೆಯಿಂದ ಬರ್ಬೋದು. ಅವಸ್ಥೆ ಅದ್ರೊಳಗಿಡುವ ಅರ್ಧ ಡಜನ್ನು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಈಗ ಕಾಲಾದೇಶ ಕಾರ್ಯ ಅದೆಲ್ಲ ಸೇರಿ ಆಧ್ಯಾತ್ಮಿಕ ಬಂದಾಗ ಒಳಗಡೆ ಬರಬೇಕು. ಯಾವ್ಯಾವ್ದನ್ನು ಹೇಳ್ತಾ ಬರ್ತೀರಾ? ಆಧ್ಯಾತ್ಮಿಕ ಮಾತ್ರ ಹೇಳಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಹೊರಗಡೆಯಿಂದ ಹೇಳ್ಬೇಕು. ಹೊರಗಡೆಯಿಂದ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಚರ್ಮ. ಇನ್ಯಾರಾದ್ರೂ ಹೇಳಿ. 5 ಮಾತ್ರ ಹೇಳಿ. 5 ಜ್ಞಾನೇಂದ್ರಿಯಗಳು, ಆಮೇಲಿಂದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಆಮೇಲೆ ಇವನ್ ಪ್ರತ್ಯೇಕಾತ್ಮ ಅಂದ್ರೆ ಅಷ್ಟಕ್ಕೇನೆ ಮಾಡ್ಕೊಂಡ್ಬಿಡ್ತಾನ. ಅದಕ್ಕಿಂತ ಒಳಗಡೆ ಇರೋನು ನಾನು ಅನ್ನೋ ಅಹಂಕಾರ, ಅದಕ್ಕೂ ಒಳಗಡೆ ಇರೋನು. ಆದ್ದರಿಂದ ಇವನು ಪ್ರತ್ಯೇಕಾತ್ಮ ಅಂತ ಕರೀತಾರೆ. ಮತ್ತು ಅಪರೋಕ್ಷನಾಗಿರುವುದು ಅಂತಂದ್ರು ನಿನ್ನೆ ಅದ್ರ ಬಗ್ಗೆ ಚಿಂತನೆ ಮಾಡಿದ್ವಿ. ಅಪರೋಕ್ಷ ಅಂದ್ರೆ ಏನು ಶ್ರೀಧರ್ ಅವರೇ? ಅಪರೋಕ್ಷ ಪರೋಕ್ಷ ನಮ್ಗೆ ಅರ್ಥ ಗೊತ್ತಿರಬೇಕಿದು. ಅಪರೋಕ್ಷ ಹಾಗಂದ್ರೆ ಏನು? ಯಾರಾದ್ರೂ ಆ್ಯಡ್ ಮಾಡಿ. ವಿತೌಟ್ ಮೀಡಿಯಾ ಸರ್. ಅಪರೋಕ್ಷದ ವಿತೌಟ್ ಮೀಡಿಯಾ ಅಂದ್ರೆ ಯಾವ ಸಲಕರಣೆ ಇಲ್ಲದೆ ಇರೋವಂಥದ್ದು, ತಿಳ್ಕೊಳ್ಳೋ ಅಂಥದ್ದು. ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಇಲ್ಲ ತಿಳ್ಕೊಳ್ಳೋಂಥದ್ದು ಅಪರೋಕ್ಷ. ಅಪರೋಕ್ಷ. ಇನ್ಯಾರಾದ್ರು? ಪರೋಕ್ಷ ಅಂದ್ರೆ ಬೇರೆ ಬೇರೆ, ಅಪರೋಕ್ಷ ಅಂದ್ರೆ ಪರೋಕ್ಷ ಅಂದ್ರೆ ಬೇರೆ, ಅಪರೋಕ್ಷ ಅಂದ್ರೆ ತಾನೇ ಅಂತ. ಸ್ವಲ್ಪ ಪ್ರತ್ಯಕ್ಷನ ಸಾಕು, ಇವನಷ್ಟು ಪ್ರತ್ಯಕ್ಷನ ಇನ್ಯಾರು ಇಲ್ಲ ಅಂತ. ಅಪರೋಕ್ಷ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಏನು? ಪ್ರಸಿದ್ಧ. ಅವನಷ್ಟು ಪ್ರಸಿದ್ಧ ಮತ್ತೊಬ್ಬನಿಲ್ಲ. ಮತ್ತೆ ಅವನು ಹಾಗೆ. ಈ ಪರೋಕ್ಷ ಅನ್ನೋದಕ್ಕೆ ನಾವು ಎಕ್ಸಾಂಪಲ್ ತಿಳ್ಕೊಂಡ್ರೆ ನಾವು ಟೋಪಿ ಬೀಳಲ್ಲ. ಪರೋಕ್ಷ ಅನ್ನೋದಕ್ಕೆ ಎಕ್ಸಾಂಪಲ್ ಏನು ಶ್ರೀಧರ್ ಅವರೇ? ಏನು ಕೊಡ್ತೀರಾ? ಯಾರಾದರೂ ಹೇಳಿ. ಪರೋಕ್ಷಕ್ಕೆ ಎಕ್ಸಾಂಪಲ್ ಸತ್ತ ಮೇಲೆ ಬೇರೆ ಸ್ವರ್ಗ ನರಕ ಅಂತ ಕರೆಕ್ಟ್. ಇವೆಲ್ಲ ಪರೋಕ್ಷ. ನನಗೆ ಗೊತ್ತಿಲ್ಲ, ಶಾಸ್ತ್ರ ಇದನ್ನು ನಂಬ್ಕೋಬೇಕು. ಯಾರೋ ದೊಡ್ಡವರು ಹಿರಿಯರು ಹೇಳಿದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬ್ಕೋಬೇಕು. ಇದು ಪರೋಕ್ಷ. ಪರೋಕ್ಷ ಅಂತ ಅಂದ್ರೆ ನಂಬ್ಕೋಬೇಕಾಗಿಲ್ಲ. ಅದು ಹೋಗ್ಲಿ. ಈಗ ಈ ಅನಾತ್ಮಕ್ಕೂ ಆತ್ಮನಿಗೂ ಎಷ್ಟು ವ್ಯತ್ಯಾಸ ಇದೆ, ಡಿಸ್ಟೆನ್ಸ್ ಇದೆ ಅಂತ ಪ್ರಶ್ನೆ ಸುಮ್ಮನೆ. ಅಲ್ಲೇ ಅವ್ರು ಹೇಳಿದ್ದಾರೆ, ಮತ್ತೊಂದು ನಡುವಿನ ವ್ಯವಧಾನವಿಲ್ಲದೆ ಪರೋಕ್ಷವಲ್ಲದೆ ಇರುವ ಪರತತ್ವವದು. ನಾವು ನಮ್ಮ ರೂಪವೆಂದು ಭಾವಿಸಿರುವ ಆತ್ಮರುಗಳೆಲ್ಲಕ್ಕಿಂತಲೂ ತೀರ ಒಳಗಿರುವ ಆತ್ಮನದು. ಆದ್ದರಿಂದ ಇದು ಸ್ವಯಂ ಪ್ರಸಿದ್ಧ, ಫೇಮಸ್, ಪ್ರಸಿದ್ಧವಾಗಿದೆ. ಈಗ ಇರಲಿ, ಆತ್ಮನಿಗೂ ಅನಾತ್ಮನಿಗೂ ಎಷ್ಟು ದೂರ ಇದೆ, ಯಾವ ವೆಹಿಕಲ್ನಲ್ಲಿ ಹೋಗಬೇಕು, ಎಷ್ಟು ಸಮಯ ಹಿಡಿಸುತ್ತೆ, ಏನು ಹೇಳ್ಬೋದು ಇದಕ್ಕೆ? ಅದು 2 ವಸ್ತುಗಳೇ ಇಲ್ಲ ಸರ್, ಒಂದೇ ಇರೋದು ವಸ್ತು. ನಮ್ಗೆ ಕಾಣ್ತಾ ಇದೆ ಅಷ್ಟೇ. ಹಗ್ಗದಲ್ಲಿ ಹಾವು ಹಗ್ಗಕ್ಕೆ ಎಷ್ಟು ದೂರ ಇದೆ ಅನ್ನೋ ಆಗುತ್ತದೆ. ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಬೇಕಾದಷ್ಟಾಯ್ತು. ಓಕೆ, ನೆಕ್ಸ್ಟ್. ಎಚ್ಚರಕ್ಕೂ ಕನಸ್ಗೂ ಎಷ್ಟು ದೂರ ಇದೆ,
ಎಷ್ಟು ದೂರ ಇದೆ, ಯಾವ ವೆಹಿಕಲ್ನಲ್ಲಿ ಹೋಗಬೇಕು, ಎಷ್ಟು ಸಮಯ ಹಿಡಿಸುತ್ತೆ. ಎಚ್ಚರದಿಂದ ಕನಸಾಗಲಿ, ಕನಸಿಂದ ಎಚ್ಚರಕ್ಕಾಗಲಿ, ಮತ್ತು ಇಲ್ಲಿಂದ ಅಲ್ಲಿಗಾಗಲಿ, ಅಲ್ಲಿಂದ ಇಲ್ಲಿಗಾಗಲಿ. ಕಲ್ಪನಾ, ಎಷ್ಟು ದೂರ ಆಗುತ್ತಮ್ಮ? ಯಾವ ವೆಹಿಕಲ್ನಲ್ಲಿ ಹೋಗ್ಬೇಕು? ಇನ್ಯಾರಾದ್ರೂ ಹೇಳಿ. ಎಷ್ಟು ದೂರನೂ ಇಲ್ಲ ಸರ್. ಎಚ್ಚರ ಹೋದ ತಕ್ಷಣ ಕನ್ಸು ಹೋಗ್ತೀವಿ, ಕನ್ಸು ಬಂದ ತಕ್ಷಣ ಎಚ್ಚರ ಆಗುತ್ತೆ. ಯಾಕದು ಆನ್ಸರ್ ಏನು ಕರೆಕ್ಟ್? ಯಾಕದು? ಯಾಕಂಗೆ ಇಲ್ಲ ಅಂತೀರ? ಯಾಕೆ? ಅದು ಕ್ರಿಯೆ ಅಲ್ಲ ಸರ್. ಕ್ರಿಯೆ ಅಂತ ನಂಬಿದಾಗುತ್ತೆ. ಕ್ರಿಯೆ ಅಲ್ಲ, ಅದು ಒಂದೇ. ಅದು ಆನ್ಸರ್ ಅಲ್ಲ ಅಷ್ಟೇ. ಅದು ಕ್ರಿಯೆ ಅನ್ನೋದು ಆನ್ಸರ್ ಅಲ್ಲ. ಇನ್ನೊಂದು ಹೇಳಿದ್ರೆ ಅದನ್ನ ಹಿಡ್ಕೊಳ್ರಿ. ಅದು ಎರಡು ಇಲ್ವೇ ಇಲ್ಲ. ಅದು ಎರಡಿಲ್ಲ, ಅದು ಹಿಡ್ಕೊಳ್ರಿ. ಈಗ ಎರಡಕ್ಕೂ ಡಿಸ್ಟೆನ್ಸ್ ಹೇಳಬೇಕಾದ್ರೆ, ವೆಹಿಕಲ್ನಲ್ಲಿ ಹೋಗ್ಬೇಕಾದ್ರೆ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಹೊಂದಬೇಕು. ಎರಡು ಎಲ್ಲಿದೆ? ಈಗ ಅವಸ್ಥೆ 3 ಇದೆಯಲ್ಲ ಸ್ವಾಮಿ. ನಿಮ್ಮ ಪ್ರಶ್ನೆ ಏನು ಬಂತು? 3 ಇದ್ಮೇಲೆ ಒಂದೊಂದಕ್ಕೂ ವ್ಯತ್ಯಾಸ ಇದೆಯಲ್ಲ. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವಸ್ಥೆ 3 ಇದೆಯಲ್ಲ, ಯಾರಾದ್ರೂ ಬೇಗ ಪರಮಾತ್ಮನ ತೋರುವ ಬಗೆ ಮೂರಿಲ್ಲ ಸರ್. ಪಕ್ಕದಲ್ಲಿ ಇಟ್ಟು ನೋಡಕ್ ಆಗಲ್ವಲ್ಲ ಸರ್. ಪರಮಾತ್ಮನ ತೋರೋ ಬಗ್ಗೆ ಅಲ್ಲ ಆನ್ಸರ್ ಇದಕ್ಕೆ. ಎಲ್ಲಿ ಇವಾಗ ಎಚ್ಚರ ಇದೆ, ಮಿಕ್ಕಿರೋದು 2 ತೋರಿಸ್ರಿ. ಯಾವ್ದಾದ್ರು ಒಂದು ಇನ್ನೊಂದು ಪಕ್ಕದಲ್ಲಿ ತೋರಿಸ್ರಿ, ಇಡ್ರಿ ನೋಡೋಣ. ನೀವು ಒಂದಿದ್ದಾಗ 2 ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿರುತ್ತೆ. ಎಲ್ಲಿರುತ್ತೆ? ಬೇರೆ ಕಡೆ ಇದೆಯೇನೋ? ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅದೇ ಹಾವು, ಹಗ್ಗ, 2 ವಸ್ತುಗಳು ಇಲ್ಲ, ಇರೋದೇ ಒಂದು. ಅದಕ್ಕೋಸ್ಕರನೇ ಇಲ್ಲಿ ನಮ್ಗೇನು ಮಾಡ್ತೀವಿ, ಆತ್ಮ ಬೇರೆ, ಅನಾತ್ಮ ಬೇರೆ ಅಂತೀವಿ. ನಿಜವಾಗ್ಲೂ 2 ಇದೆಯಾ? ಅನಾತ್ಮ ಇಲ್ಲ. ಹಾಗಾದರೆ ಈ ವ್ಯವಹಾರ, ಅನಾತ್ಮ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅದು ಏನು? ಪ್ರಶ್ನೆ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಆತ್ಮನೇ ತೋರಿಸ್ಕೊಳ್ಳೋದು ರೂಪಗಳು. ಕರೆಕ್ಟ್, ಅಷ್ಟೇ ಅಲ್ವಾ? ದೃಷ್ಟಾಂತ ನೋಡ್ರಿ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ದೃಷ್ಟಾಂತ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ರಿ. ಹೀಗೆ ಸುಮ್ಮನೆ ಬೇಗ ಟಕ ಹೊಳಿತಾ ಇರ್ಬೇಕಿದು. ಹಗ್ಗನೇ ಹಾವಾಗಿ ತೋರ್ತಾ ಇದೆ, ಅಲ್ಲಿಲ್ಲ ಹಾವು. ಹೋಯ್ತು. ಹಗ್ಗವೇ ಹಾವಾಗಿ, ನೀರಿನ ಕೋಡಿಯಾಗಿ, ನೆಲದ ಬಿರುಕಾಗಿ, ಹೂವಿನ ಮಾಲೆಯಾಗಿ, ಕೋಲು, ಇನ್ನು ಅರ್ಧ ಡಜನ್ ಹೇಳ್ರಿ ಹೆಸರುಗಳು. ಹಗ್ಗವೇ ಆಗಿ ತೋರ್ತಾ ಇದೆ. ಆತ್ಮನು ತೋರಿಕೊಳ್ಳುವ ಬಗೆ. ಅವಸ್ಥೆ ಅಂದ್ರೆ ಏನು ಅಂತ ಹೇಳ್ತಾರಲ್ವ, ಆ ಆತ್ಮನೇ ಅವಸ್ಥೆಯಾಗಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಗಿ ತೋರ್ಕೊತಾ ಇದ್ದಾನೆ. 2 ಇಲ್ಲ. ಹೇಗಿದೆ ನೋಡ್ರಿ, ಹಿಂಗೆ ತಗೊಂಡು ಹೋಗ್ತಾರೆ ಅಲ್ಲಿಗೆ. ಇಲ್ಲಿ ನಾನು ಅನಾತ್ಮ, ಪ್ರಪಂಚ ಇವೆಲ್ಲ ಇಷ್ಟು ಹೇಳ್ತೀನೋ, ಅದು ಆತ್ಮನೇ. ಈಗ ಯಾರು ದ್ವೇಷ ಮಾಡ್ತೀರಪ್ಪ? ಎಲ್ಲಿದೆ ಕಾಮಕ್ರೋಧಗಳು? ಎಲ್ಲಿ ದ್ವೇಷ ಮಾಡ್ತೀರ? ಯಾರಿಗೆ ಕಾಮಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ ಮಾಡ್ತೀರಾ? ನೋಡ್ರಿ, ನಮಗೆ ಅನುಭವದಲ್ಲಿ ಗೊತ್ತಾಗುತ್ತೆ. ಬಟ್ ಅದನ್ನು ನಾವು ಸಾಧನೆ ಮಾಡೋ ತತ್ವದಲ್ಲಿ ನಿಲ್ಲಬೇಕು. ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ? ಇದು ವಿಚಾರ ಮಾಡೋದ್ರಿಂದ ನಮ್ಗೆ ಇದಾಗಬೇಕು. ವಿತೌಟ್ ಅವರ್ ನಾಲೆಡ್ಜ್ ವಿ ಆರ್ ಟಚಿಂಗ್ ದಿ ಆತ್ಮ. ಅದು ಇದೊಂದು ಪ್ರಸಿದ್ಧ ಆದ ಕಾರಣ ಅಷ್ಟರಿಂದಲೇ ಈ ಆತ್ಮನಲ್ಲಿ ಅನಾತ್ಮದ ಅಧ್ಯಾಸವು, ಅನಾತ್ಮದಲ್ಲಿ ಆತ್ಮನ ಅಧ್ಯಾಸವು ಆಗಬಹುದಾಗಿದೆ. ನೀವು ಹೇಳಿದಷ್ಟು ಆಗೋದಿಲ್ಲ ಅಂತೇನು ಹೇಳಿದ್ರು, ಹಾಗೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಗ್ಗದಲ್ಲಿ ಹಾವನ್ನು, ಮೋಟು ಮರದಲ್ಲಿ ಮನುಷ್ಯನನ್ನು, ಒಂದು ವಿಷಯದಲ್ಲಿ ಮತ್ತೊಂದು ವಿಷಯವನ್ನು ಕಲ್ಪಿಸುತ್ತಾರೆಂಬ ನಿಯಮವೇನೂ ಇಲ್ಲ. ನೋಡಿ, ಅವರೇ ಕೊಡ್ತಾರೆ. ಯಾಕೆ? ಆಕಾಶವನ್ನಂತೆ ಮೆದುರಿಗೆ ಇರುವ ವಿಷಯವಾಗಿ ಯಾರು ಕಂಡಿದ್ದಾರೆ? ಕಂಡಿಲ್ಲ. ಆದರೂ ಆಕಾಶ ಮಲಿನವಾಗಿದೆ, ಅದು ಕೊಪ್ಪರಿಗೆಯಾಗಿದೆ ಅಂತ ಅಂದ್ಕೊಂತೀವೋ ಇಲ್ಲೋ? ಅದು ಉದಾಹರಣೆ ಆಗೋಯಿತು. ಒಂದು ಪ್ರಸಿದ್ಧವಾದ ವಸ್ತುವಿನಲ್ಲಿ ಇನ್ನೊಂದು ಪ್ರಸಿದ್ಧವಾದ ವಸ್ತುವನ್ನು ಕಲ್ಪಿಸುತ್ತಾರೆಂಬುದು ಲೋಕದಲ್ಲಿ ಕಂಡುಬಂದಿದೆ. ಇದು ಅಷ್ಟೇ. ಕರೆಕ್ಟ್ ಅಲ್ವಾ? ನಾನು 3 ರೂಲ್ಸ್ ಹೇಳಿದ್ದೆ ನಿಮಗೆ. ಯಾವುದಾದ್ರು 3 ರೂಲ್ಸು ಕಲ್ಪನೆ ಮಾಡ್ಕೋಬೇಕಾದ್ರೆ ಒಂದು 3 ಕಾಮನ್ ಫ್ಯಾಕ್ಟರ್ ಇರಬೇಕು. ಇವತ್ತಾನೆ ಹೇಳಿದೆ, ನಿನ್ನೆನೂ ಹೇಳಿದ್ದೆ. ಯಾವುದದು? ವಿಷಯ ಆಗಿರ್ಬೇಕು. ಅಲ್ಲಿ 2 ಇರಬೇಕು, ಬಟ್ 2 ಇಲ್ಲ. ಇರ್ಲಿ, 2
ಎರಡು ಗೊತ್ತಿರ್ಬೇಕು ನಮ್ಗೆ. ಎರಡೂ ನಮಗೆ ಗೊತ್ತಿರಬೇಕು. ಯಾಕೆ? ಒಂದು ಗೊತ್ತಿದ್ರೆ ಏನಾಗುತ್ತೆ ನಿಮಗೆ? ನಮ್ಮ ಪ್ರಶ್ನೆ ಕೇಳ್ತೀನಿ. ಇನ್ನೊಂದು ಮಾಡ್ಕೊಳಲ್ಲ ನಾವು, ತಪ್ಪು ತಿಳುವಳಿಕೆ ಮಾಡ್ಕೊಳಲ್ಲ ಒಂದೇ ವಸ್ತು ಗೊತ್ತಿದ್ರೆ. ಹೇಗೆ? ಒಂದು ದೃಷ್ಟಾಂತ ಕೊಡ್ರೆ. ಇವಾಗ ನೀವು ಎರಡು ಗೊತ್ತಿರಬೇಕು ಅಂದ್ರೆ ಹಾವು ಹಗ್ಗ ಗೊತ್ತು. ಹಾವೇ ನೋಡಿರಲ್ಲ ನಾವು, ಹಗ್ಗ ಮಾತ್ರ ನೋಡಿದ್ರೆ ಅದ್ ಹೆಂಗೆ ಹಾವು ಅಂತ ತಿಳ್ಕೊಳ್ತೀವಿ ನಾವು. ಅರ್ಥ ಆಯ್ತಾ? ನೋಡ್ರಿ ಎಷ್ಟು ಚೆನ್ನಾಗಿದೆ. ಎರಡೂ ವಿಷಯ ಆಗಿರಬೇಕು, ಎರಡೂ ನನಗೆ ಗೊತ್ತಿರ್ಬೇಕು, ಚೆನ್ನಾಗಿ ಗೊತ್ತಿರ್ಬೇಕು ನನಗೆ. ಆಮೇಲೆ ಮೂರನೇದೇನು? ಅದು ಎರಡಕ್ಕೂ ಹೋಲಿಕೆ ಇರ್ಬೇಕು, ಕಾಮನ್ ಫ್ಯಾಕ್ಟ್ರು. ಅದು ಆ ತರನೇ ಹಗ್ಗ ಇವಾಗ ಹಾವು ತರನೇ ಹಿಂಗೆ ಸುತ್ಕೊಂಡಿರ್ತೈತೆ, ಮೂತಿ ಇರುತ್ತೆ, ಬಾಲ ಇರುತ್ತೆ, ಆ ತರ ನಮ್ಗೆ ಹೋಲಿಕೆ ಇರ್ಬೇಕು. ಅವಾಗೆ ನಾವು ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋದು. ಈ 3 ಪಾಯಿಂಟ್ ಇಟ್ಕೋಬೇಕು. ಸೊ ಇಲ್ಲಿ ಒಂದು ಪ್ರಸಿದ್ಧವಾದ ವಸ್ತುವಿನಲ್ಲಿ ಇನ್ನೊಂದು ಪ್ರಸಿದ್ಧವಾದ ವಸ್ತುವನ್ನು ಕಲ್ಪಿಸುತ್ತಾರೆಂಬುದು ಲೋಕದಲ್ಲಿ ಕಂಡು ಬಂದಿದೆ. ಬೇರೆ ಸ್ವಾಮಿಗಳು ಇನ್ನೊಂದು ಪುಸ್ತಕದಲ್ಲಿ 3 ಪಾಯಿಂಟ್ನ ಮೆನ್ಷನ್ ಮಾಡ್ತಾರೆ. ಸೂತ್ರಭಾಷ್ಯ ತುಂಬ ಇಂಪಾರ್ಟೆಂಟ್. ಸ್ವಾಮಿಗಳು ಹೇಳ್ತಾರೆ ಇದೊಂದನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಉಪನಿಷತ್ತುಗಳು, ಭಗವದ್ಗೀತೆ ನೀರು ಕುಡ್ದಂಗೆ ಸುಲಭವಾಗಿರುತ್ತೆ ಅಂತಾರೆ ಅವರು. ಮತ್ತು ಇದಕ್ಕೆ ಬರೆದಷ್ಟು ಸ್ವಾಮಿಗಳು ಪುಸ್ತಕ ಯಾವುದಕ್ಕೂ ಬರ್ತಿಲ್ಲ. ಒಂದಕ್ಕೆ ಸೂತ್ರ ಭಾಷ್ಯಕ್ಕೆ ಎಷ್ಟು ಪುಸ್ತಕ ಬರೆದಿದ್ದಾರೆ? ನಾನು ಇವತ್ತು ಕಳಿಸಿದ್ದೆ, ಯಾರಾದ್ರು ನೋಡಿದ್ದೀರೋ ಅಲ್ಲ ಗೊತ್ತಿಲ್ಲ. ಎಷ್ಟು ಪುಸ್ತಕ ಬರೆದಿದ್ದಾರೆ? 10 ಪುಸ್ತಕ ನೋಡಿದ್ವಿ ಸರ್. 10 ಪುಸ್ತಕ ಬರೆದಿದ್ದಾರೆ, 2 ಭಾಷ್ಯಗಳು ಸೇರಿ. ಸೂತ್ರ ಭಾಷ್ಯಕ್ಕೆ 2, ಮೊದಲನೇ ಭಾಗ, ಎರಡನೇ ಭಾಗ, ಅವು ಸೇರಿಕೊಂಡು ಒಟ್ಟು 10, ಇನ್ನೂ ಒಂದೆರಡು ಇರ್ಬೋದು. ಸೊ ಒಟ್ಟಿತರ 10ರಿಂದ 12 ಪುಸ್ತಕಗಳು ಬರೆದಿದ್ದಾರೆ. ಒಂದನ್ನು ಬಿಟ್ಟರೆ ಇನ್ನೊಂದು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಎಷ್ಟು ಸಲ ಓದಿದ್ರೂ ಸಾಲದು, ಅಷ್ಟು ಚೆನ್ನಾಗಿದೆ. ಎಲ್ಲದಕ್ಕೂ ಇದು ಬೇಸ್ಮೆಂಟ್ ಅಂತಾರೆ. ಸೊ ಎಲ್ಲ ಬೇರೆಯವರೆಲ್ಲ ಇದನ್ನು ಬಿಟ್ಟು ಅರ್ಥ ಮಾಡ್ಕೊಳಕ್ಕೆ ಹೋಗಿದ್ದಾರೆ, ಎಡವಿದ್ದಾರೆ. ಅನ್ನೋದಕ್ಕೆ ಕಾರಣ ಏನು ಅಂದರೆ ಮುಖ್ಯವಾಗಿ ಇದು ಕಲ್ಪನೆ, ಇದೇ ಬೇಸ್ಮೆಂಟ್, ಫೌಂಡೇಶನ್ ಅಂತ ಹೇಳ್ತಾರೆ. ಆಯಿತು. ಅದರಂತೆ ಈಗ ನಮ್ಮ ತೀರ ಒಳಗಿನ ಆತ್ಮನ ವಿಷಯದಲ್ಲಿದ್ದರೂ ಅವನಲ್ಲಿ ನಾನು ಎಂಬ ರೂಪವನ್ನು, ದೇಹೇಂದ್ರಿಯಾದಿಗಳ ಧರ್ಮವನ್ನು ಕಲ್ಪಿಸಬಹುದಾಗಿರುತ್ತದೆ. ಈಗ ಒಂದು ಎಕ್ಸಾಂಪಲ್ ಕೊಟ್ಟು 3 ಹೇಳಿದ್ರು ಅಲ್ವಾ? ಈಗ ದೃಷ್ಟಾಂತ ಹೇಳಿದ್ರಿ ನೀವು. ನನಗೆ ದೃಷ್ಟಾಂತದಲ್ಲಿ ಹೇಳಿ 3 ಪಾಯಿಂಟ್ ಏನು ಹೇಳ್ತಾರೆ? ದೃಷ್ಟಾಂತದಲ್ಲಿ ಎರಡು ನನಗೆ ವಿಷಯ ಆಗಿರ್ಬೇಕು. ಆತ್ಮನಿಗೆ ಅವನ ವಿಷಯ ಅಲ್ಲ, ಅವನು ತೀರಾ ಒಳಗಡೆ ಇದ್ದಾನೆ. ಆದ್ರೂ ನಾವು ಈ ಶರೀರ, ರೂಪ, ಗುಣ ಎಲ್ಲ ನಾವು ಅದನ್ನ ಕಲ್ಪಿಸ್ಕೊಂಡ್ಬಿಟ್ಟಿದೀವಿ. ಅದ್ರೆಲ್ಲ ಇಲ್ಲೇ ಇರೋ ಧರ್ಮನ ತಗೊಂಡು ನಾವು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದೀವಿ. ಅಲ್ಲ, ಫಸ್ಟ್ ಎತ್ಕೊಂತ ನಿಮ್ಗೆ ಆಬ್ಜೆಕ್ಟ್ ಆಗಬೇಕು. ಆತ್ಮ ಆಬ್ಜೆಕ್ಟ್ ಆಗ್ತಾನ? ಇಲ್ಲ. ಇದರಿಂದ ಸ್ವಾಮಿಗಳು ಅಳಿಭಾಷು ಸೆಕೆಂಡ್ರಿ ಗೌಣ ಅರ್ಥವಾಗಿ ಹೇಳಿದ್ರು ಇಲ್ವೋ? ರಾಮಕೃಷ್ಣ ಪರಮಹಂಸ ಹತ್ರ ಹೋದ್ರೆ ನೀವೇನು ಕೇಳ್ತೀರಾ? ಈಗ ನಾನು ಮೋಕ್ಷ ಬೇಕು ಅಂತೀರಿ, ಏನಪ್ಪ ನಿಮ್ಮ ಅರ್ಥ ಹೇಳಿ? ಮುಮುಕ್ಷತ್ವ ಏನರ್ಥ? ನನಗೆ ಮೋಕ್ಷ ಆಗಬೇಕು, ನಾನು ಬೇರೆ, ಮೋಕ್ಷ ಬೇರೆ. ಆಯ್ತು ಇಲ್ವೋ? ಇನ್ನೇನು ಬೇಕು ನಿಮ್ಗೆ ಇದಕ್ಕೆ ಉತ್ತರ? ಅಲ್ಲಿ ಹಿಂದೆ ಹೇಳಿದ್ರಲ್ಲ ಸ್ವಾಮಿಗಳು. ಅಲ್ಲಿಗೆ ಆತ್ಮನು ಕೂಡ ಆಬ್ಜೆಕ್ಟಿಫೈ ಮಾಡ್ಕೊಳಂಗಾಯ್ತು. 2 ಥರನೂ ಹೇಳ್ತಾರೆ. ಒಂದು 2 ಆಬ್ಜೆಕ್ಟ್ ಆಗಿರ್ಬೇಕಾಗಿಲ್ಲ ಅಂತೇಳಿ ಆಕಾಶದ ದೃಷ್ಟಾಂತ ಕೊಟ್ಟರು. ಆದರೆ ನಿಮ್ಗೆ ಆ ಥರ ಬೇಕಾ? ನೋಡ್ರಿ, ನಾನು ರಾಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ರಾಮ ನಿಮಗಿಂತ ಬೇರೆ ತಾನೆ, ಆ ದೃಷ್ಟಿಯಿಂದ ತಗೊಳ್ತಾರೆ. ಹಾಗೆ ಒಟ್ಟಿನಲ್ಲಿ ನೀವು ಆಬ್ಜೆಕ್ಟ್ ಅಂತ 2 ಆಬ್ಜೆಕ್ಟ್ ಅಂತ ಬೇಕಾದ್ರೆ ಇಟ್ಕೊಳ್ರಿ. ಒಂದು ಹಂಗೇನು ಇರಬೇಕು ಇಲ್ಲ ಅಂತ ಆಕಾಶದ ಕೊಟ್ಟಿರೋದು 2 ಇದೆ. ಇವಾಗ ಫಸ್ಟ್ ಎತ್ಕೊಂತ ನೀವು ಆಬ್ಜೆಕ್ಟ್ ಆಗಿ ಇಟ್ಕೊಂಡ್ರು ಅಂತಾನೆ ಇಟ್ಕೊಳ್ರಿ. ಅವಾಗ ಏನು ಮಾಡಬೇಕು? ನೀವು ಇದನ್ನೇ ಇಟ್ಕೋಬೇಕು. ಯಾಕೆ? ಹೆಂಗೆ? ಆತ್ಮನ್ನ ನಾನು ನೋಡಬೇಕು ಅಂತ. ಅದು ಒಂದಾಯಿತು. ಇನ್ನು 2ನೇ ಪಾಯಿಂಟ್ ಏನು? 2ನೇ ಪಾಯಿಂಟ್ ಏನು ಅಂದರೆ ಈ ಫಸ್ಟ್ 2 ನಮಗೆ ಫೇಮಸ್ ಆಗಿರಬೇಕು.
ಎರಡೂ ನನ್ನ ಅನುಭವದಲ್ಲಿ ಇರಬೇಕು. ಹಗ್ಗನೂ ಗೊತ್ತಿರಬೇಕು, ಹಾವು ಗೊತ್ತಿರಬೇಕು. ಹಾಗೆ ಈ ಆತ್ಮ ಅನಾತ್ಮ ಎರಡೂ ನನಗೆ ಗೊತ್ತಿರಬೇಕು. ಅದನ್ನು ಹೆಂಗೆ ತೋರಿಸ್ತೀರ? ನಮ್ಮ ಅನುಭವದಲ್ಲಿ ಹೆಂಗೆ ತೋರಿಸ್ತೀರ? ಗಾಢ ನಿದ್ರೆಯಲ್ಲಿ ಗಾಢ ನಿದ್ರೆಯಲ್ಲಿ ಹೆಂಗೆ ಗೊತ್ತಾಗುತ್ತಾ? ಆತ್ಮನಾಗಿರ್ತೀವಿ, ಯಾವ್ದು ಇಂದ್ರಿಯಗಳು ಯಾವ್ದು ಸೋಂಕೆ ಇರಲ್ವಲ್ಲ ಸರ್. ಎಚ್ಚರಿಕೆ, ಕನಸು ಮತ್ತೆ ತಿಳಿ ನಿದ್ದೆಯಲ್ಲಿ ಮೂರಲ್ಲೂ ನಾನೇ ಇರ್ತೀನಲ್ಲ, ಅದರಿಂದ ಗೊತ್ತಾಗುತ್ತೆ. ಆಯಿತು, ಕರೆಕ್ಟ್. ಹಂಗೂ ಹೇಳ್ಬೋದು. ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿದ್ದನ್ನು ಕಂಡುಕೊಂಡಿದ್ದೀವಿ, ಅವಸ್ಥಾತ್ರೆ ಕೇಳಿದ್ರೆ ಆಯಿತು. ಇನ್ನು ದೃಶ್ಯ ಪ್ರಪಂಚದಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆಯಾಗಿ ಗೊತ್ತಿದೆ. ಬಟ್ ಹೊಸದಾಗಿ ಯಾರೋ ಬಂದಂಗೆ ಅವನು ಎಚ್ಚರದಲ್ಲಿ ಕೇಳ್ತಾನೆ ಹೊರತು ಅವನಿಗೆ ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ. ಅವನು ಹೇಳ್ತಾನೆ, ಹೆಂಗ್ರಿ ಎರಡಕ್ಕೂ ನಿಮಗೆ ಫೇಮಸ್ ಆಗಿದೆ, ಹೆಂಗೆ ಹೇಳ್ತೀರ ಹೇಳ್ರಿ ಅಂತಾನೆ. ಹೆಂಗೆ ತೋರಿಸ್ತೀರ ಅವನಿಗೆ? ನನಗೆ ಆತ್ಮನೂ ಗೊತ್ತಿರಬೇಕು, ಇದು ಗೊತ್ತಿರಬೇಕು. ಎರಡು ಗೊತ್ತಿದ್ರೆ ತಾನೆ ಕಲಬೆರಕೆ ಮಾಡ್ಕೊಳ್ಳೋದು. ಹೇಗಿದೆ ನೋಡ್ರಿ, ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ. ಅದನ್ನು ನಾವು ಅನುಭವದಿಂದ ತೋರಿಸ್ಬಿಡ್ತೀವಿ. ಆಮೇಲೆ ಈಗ ಹೇಳ್ರಿ, ನನಗೆ ಎಚ್ಚರದಲ್ಲೇ ಇವೆರಡೂ ಫೇಮಸ್ ಆಗಿರಬೇಕು. ಹೇಗೆ? ಓಕೆ, ಇದು ನಿಮ್ಗೆ ಆನ್ಸರ್ ಗೊತ್ತಿದೆ ಪಾಪ, ಈ ರೀತಿ ಯೋಚನೆ ಮಾಡೋದು ಗೊತ್ತಿಲ್ಲ. ಅದಕ್ಕೆ ನೀವ್ಯಾರು ಹೇಳ್ರಿ, ಹೇಳಿ. ನೀವ್ಯಾರು ಅಂತ ಕೇಳಿದಾಗ, ಅದೇ ನೀವು ಯಾರು ಅಂತ ಕೇಳಿದಾಗ ಹೇಳಕ್ಕೆ ಹೆಂಗೆ ಹೇಳ್ತೇವೆ, ನಾವು ಇಲ್ಲೇ ಇದ್ದೀನಲ್ಲಪ್ಪ ಅಂತ. ಅದೇ ಬೇರೆಯವ್ರ ಹೆಸರು ಕೇಳಿದಾಗ ನಾವು ಕರೆದು ಹೇಳ್ತೀವಿ, ನೋಡಿ ಇಂಥವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಯಾರು ಅಂತ ಕೇಳಿದಾಗ ಹೇಳಕ್ಕಾಗಲ್ಲ, ಹಾಗಾಗುತ್ತೆ. ಈಗ ಅವನ ಅನುಭವದಲ್ಲೇ ಎಷ್ಟೋ ಸರಿ ನಿನ್ನೆ ಅಲ್ಲ ಹೇಳಿದ್ದೀವಲ್ಲ, ಕನ್ನಡಕ ನಮ್ಮದು, ಮನೆ ನಂದು, ಹೆಂಡತಿ ನಂದು ತಾನೆ ಆಬ್ಜೆಕ್ಟ್. ಮತ್ತು ಎಲ್ಲವೂ ನಂದು ಅಂತ ಅಂದವನು. ಹೆಂಡತಿ, ಮನೆ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕದಲ್ಲಿ ಎಲ್ಲವೂ ನಂದು ಅಂದ. ಕರ್ಮೇಂದ್ರಿಯಗಳು ನಂದು, ಜ್ಞಾನೇಂದ್ರಿಯಗಳು ನಂದು, ಅಂತಃಕರಣ ನಂದು. ಹೀಗೆ ನಾನು ಅಲ್ಲಿಗೆ ಕೊನೆಗೆ ಇವೆಲ್ಲವೂ ಕೂಡ ಅವನಿಗೆ ಅನುಭವದಲ್ಲಿದೆ ಅಂತ ಆಯ್ತಾನೆ. ನಂದು ಅಂತ ಹೇಳಿದ್ನೋ ಇಲ್ವೋ? ಈಗ ನೋಡ್ರಿ, ಬಂದಿದ್ಯಾರ? ನಾನು. ಕರ್ಮೇಂದ್ರಿಯಗಳನ್ನ ನಾನು ಅಂದ. ನೋಡ್ತಾ ಇರೋದು, ಕೇಳ್ತಾ ಇರೋದು, ಮುಸ್ತಾ ಇರೋದು, ಮುಟ್ತಾ ಇರೋದು ಯಾರು? ನಾನು. ಇಂದ್ರಿಯಗಳೆಲ್ಲ ಅವನು, ಅಂತಃಕರಣದಲ್ಲಿ ನಾನು. ಎರಡು ಅನುಭವ ಇದೆಯೋ ಇಲ್ವೋ? ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ನಾನು ನನ್ನದು ಅನುಭವ ಇದೆಯೋ ಇಲ್ವೋ? ಯಾರು ಕೇಳಬೇಕೇನೋ? ನೀವು ಯಾವನ್ನಾದರೂ ಕೇಳ್ರಿ, ಆನ್ಸರ್ ಕೊಡ್ತಾನೆ ನೀವು. ಅವನಿಗೆ ಅನುಭವ ಇಲ್ದಿದ್ರೆ ಅದೇನು ಕೊಡ್ತಾನೆ? ಒಂದು ಸಾರಿ ಇದನ್ನು ನಾನು ಅಂತಾನೆ, ಒಂದು ಸಾರಿ ನಂದು ಅಂತಾನೆ. ಏನೋ ತಲೆಗಿಲಿ ತಿರುಗುತ್ತಾನೋ ಅಂದರೆ ಹೌದಲ್ಲ ಅಂತ ಸ್ವಲ್ಪ ವಿಚಾರ ಮಾಡೋಕ್ಕೆ ಶುರು ಮಾಡಿದಾಗ, ಅರೆ ಈಗ ನಾನು ಅಂತ ಅವನಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಎರಡು ಕಲಬೆರಕೆ ಮಾಡ್ಕೊತಾ ಇದ್ದಾನೆ. ಆಗ್ತಾ ಇದೆಯಲ್ಲ, ಆಗಿದೆ. ಬಟ್ ಅವನಿಗೆ ಏನೋ ಸ್ವಾಮಿ, ನಿಮ್ಮನ್ನು ವಿಚಾರ ಎಲ್ಲ ಕೇಳಿದ್ಮೇಲೆ ನಾನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ಕೊಂಡ್ಬಿಡ್ತೀನಿ ಅಂತ ಒಂದೇ ಸಾರಿ. ನಮಗೆ ನಂಗೆ ಅನಿಸಲ್ಲ. ಈಗ ನೋಡ್ರಿ, ಅಲ್ಲಿ ನಾನು ನನ್ನದು. ಇಲ್ಲಿ ನಾನು ಅಂದರೆ ಯಾವುದು? ಯಾವುದಮ್ಮ ಕಲ್ಪನಾ? ನಾನು ಅಂದರೆ ಯಾವುದು? ನನ್ನದು ಅಂದರೆ ಯಾವುದು? ಡೂಪ್ಲಿಕೇಟ್ ಆಯ್ತು ಶರೀರ. ನೋಡ್ರಿ, ಯಾರು ಗೊತ್ತಿಲ್ಲ. ನಾನು ದಪ್ಪಕ್ಕಿದ್ದೇನೆ, ನಾನು ಸಣ್ಣಕ್ಕಿದ್ದೇನೆ, ನಾನು ಬೆಳ್ಳಗಿದ್ದೇನೆ, ನಾನು ಕರಗಿದ್ದೇನೆ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಶ್ರೀಮಂತ, ಆಮೇಲೆ ನಾನು ರೋಗಿಷ್ಠ, ನಾನು ಆರೋಗ್ಯವಂತ. ಇಲ್ಲಿ ನಾನು ಅಂದರೆ ಯಾವುದು? ದಪ್ಪಕ್ಕಿದ್ದೇನೆ, ಸಣ್ಣಗಿದ್ದೇನೆ, ಬೆಳ್ಳಗಿದ್ದೇನೆ, ಕರಗಿದ್ದೇನೆ, ರೋಗಿಷ್ಠ, ಆರೋಗ್ಯವಂತ, ಶ್ರೀಮಂತ, ಬಡವ, ಯಾವುದು? ಹೇಗಿದೆ ನೋಡ್ರಿ. ಇನ್ನೇನು ಬೇಕು? ಕಲಬೆರಕೆ ಆಗಿದೆಯಲ್ಲ, ವಿಚಾರ ಮಾಡಿ, ಕರೆಕ್ಟಾಗಿ ವಿಚಾರ ಮಾಡಿದ್ರೆ ಅನುಭವದಲ್ಲಿ ಇದೆಯಲ್ಲ. ನೀವು ಯಾರನ್ನೇ ಕೇಳ್ರಿ, ಅವರೇ ಹೇಳ್ತಾರೆ, ನಾನು ಶ್ರೀಮಂತ, ನಾನು ಉದ್ದಕ್ಕಿದ್ದೀನಿ. ಅವನು ವಿಚಾರ ಮಾಡಿರಲ್ಲ. ಬಟ್ ಎರಡು ಅವನು ಗೊತ್ತಿದೆ ಅಂದರೆ ಅವನು ಉಪಯೋಗಿಸ್ತಾ ಇದ್ದಾನೆ. ಅವನಿಗೆ ಇಷ್ಟು ಡೀಟೇಲ್ ಗೊತ್ತಿಲ್ಲ, ಬಟ್ ಅವನಿಗೆ ಎರಡು ಗೊತ್ತಿದೆ ಅಂತ ಆಯ್ತಲ್ಲ. ಒಂದ್ಸಾರಿ ನಾನು ಅಂತಾನೆ, ಒಂದ್ಸಾರಿ ನಂದು ಅಂತಾನೆ. ಆದ್ದರಿಂದ ಈ ಎರಡೂ ಕೂಡ ಯಾವುದನ್ನು ಕಲಬೆರಕೆ ಮಾಡ್ಕೊತಾನೋ ಅನುಭವದಲ್ಲಿದೆ ಅಂತ ಆಯಿತು. ಅಷ್ಟು. ಮತ್ತು ಎರಡಕ್ಕೂ ಒಂದು ಹೊಂದಾಣಿಕೆ ಇರಬೇಕು. ಯಾವ ಹೊಂದಾಣಿಕೆ? ಏನಿದೆ ಹೊಂದಾಣಿಕೆ ಎರಡಕ್ಕೂ?
ಯಾಕೆಂದ್ರೆ ಇಲ್ಲಿ ಕಲಬೆರಕೆ ಹಾಕ್ಬೇಕಾದ್ರೆ ಹೊಂದಾಣಿಕೆ ಇರಬೇಕು. ಹಾವು ಹಗ್ಗ ಹೊಂದಾಣಿಕೆ ಇರಬೇಕು, ಕಪ್ಪೆ ಚಿಪ್ಪು ಬೆಳ್ಳಿ ಪಳಪಳ ಅನ್ಬೇಕು. ಹಂಗೆ ಇದರಲ್ಲಿ ಯಾವುದೇ ಇದೆ ಹೊಂದಾಣಿಕೆ? ಎರಡು ಪಾಯಿಂಟ್ ಡಿಸ್ಕಸ್ ಆಯ್ತು, ಮೂರನೇದಾಗ್ಬಿಟ್ರೆ ಆಯ್ತು. ನಾನು ನಾನು ಆತ್ಮ ಇಲ್ಲಿ ದೇಹದ ಅವನಾಗಿದೆ ನೋಡ್ರಿ. ನನ್ನ ನಿಜವಾದ ಸ್ವರೂಪ ಏನು? ಆತ್ಮ. ಡೂಪ್ಲಿಕೇಟ್ ನಾನು ಅಂತ ಯಾವುದಕ್ಕೆ ಹೇಳ್ತೀಯಾ? ಈ ಡೂಪ್ಲಿಕೇಟ್ ಶರೀರಕ್ಕೆ. ನಾನು ಅನ್ನೋದು ಎಷ್ಟು ಕಾಮನ್ ಆಗಿದೆ ನೋಡ್ರಿ. ಅದು ಇಂಗ್ಲಿಷ್ ಲೆಟರ್ನಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ವಾ? ಅಲ್ಲಿ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಎಷ್ಟು, ಅದಕ್ಕೂ ಇದಕ್ಕೆ ಏನೇನು ವ್ಯತ್ಯಾಸ. ಒಂದು ಪುಲಿ ಸ್ಟಾಪ್ ಇದು ಚಿಕ್ಕದು ಅದು ದೊಡ್ಡದು, ಹೆಂಗೆ ರಿಸಂಬಲೆನ್ಸ್ ಇದೆ ನೋಡ್ರಿ. ಹೀಗೆ ನಾವು ಅರ್ಥ ಮಾಡ್ಕೋಬೋದು. ಓಕೆ, ಅಲ್ಲಿಗೆ ಈ 3 ಪಾಯಿಂಟ್ಗಳು ಹೊಂದೊಂದಾಯಿತು. ಅದಕ್ಕೆ ಇವು ಪ್ರಸಿದ್ಧವಾಗಿದೆ, ಲೋಕದಲ್ಲಿ ಕಂಡು ಬಂದಿದೆ. ಅದರಂತೆ ನಮ್ಮ ತೀರ ಒಳಗಿನ ಆತ್ಮನ ವಿಷಯನಲ್ಲದಿದ್ದರೂ ಅವನಲ್ಲಿ ನಾನು ಎಂಬ ರೂಪವನ್ನು, ದೇಹೇಂದ್ರಿಯಾದಿಗಳ ಧರ್ಮವನ್ನು ಕಲ್ಪಿಸಬಹುದಾಗಿರುತ್ತೆ. ಇದಕ್ಕೆ ಅಸ್ಮತ್ ಪ್ರತ್ಯಯ ವಿಷನಾದ ನಾನು ಎಂಬ ಅರಿವಿನಿಂದ ತಿಳಿಯಲ್ಪಡುವ ಆತ್ಮನಲ್ಲಿ ದೇಹಾದಿ ಧರ್ಮಗಳನ್ನು ಅಧ್ಯಾಸ ಮಾಡ್ತಾರೆಂದು ಬೇರೆಯ ಶಾಸ್ತ್ರಗಳಲ್ಲಿ ಒಪ್ಪಿರುತ್ತಿದೆ. ಆದ್ದರಿಂದ ಈ ಸಮಾಧಾನವನ್ನು ಮೊದಲು ಹೇಳಿದ್ದಾಗಿದೆ. ಅಲ್ಲಿ ಏನಾಯಿತು? ಇದನ್ನು ಬೇರೆಯ ಶಾಸ್ತ್ರಗಳಲ್ಲಿ ಒಪ್ಪಿರುತ್ತೆ ಅಂತ ಅದು ಮುಂದೆ ಹೇಳ್ತಾರೆ. ಯಾವ ಶಾಸ್ತ್ರಗಳಲ್ಲಿ ಒಪ್ಪಿದೆ, ಅದು ಏನು ಅಂತ ಅದರ ಬಗ್ಗೆ ಅಲ್ಲಿ ನೋಡೋಣ. ಹೇಗೆ ದೇಹ ಧರ್ಮವಾದ ನೋಡ್ರಿ, ಇಲ್ಲಿ ದೇಹ ಧರ್ಮವಾದ ಮುಪ್ಪು ಸಾವು ಮುಂತಾದವುಗಳು ಜ್ಞೇಯವಾದರೂ ಜ್ಞಾತೃವಾದ ಅಹಂ ಪ್ರತ್ಯಯ ಗಮ್ಯನಾದ ಆತ್ಮನಲ್ಲಿ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾಗಿರುವುದೆಂದು ಮಿಕ್ಕ ಶಾಸ್ತ್ರಗಳ ಅನುಯಾಯಿಗಳು ಒಪ್ಪಿರ್ತಾರೆ. ಇವತ್ತು ನಾವು ಮಾಡಿದ್ವಲ್ಲ ಹಾಗೆ, ನಾನು ಮುತುಕನಾಗಿದ್ದೀನಿ, ನಾನು ಸಾಯ್ತೀನಿ, ಹಿಂಗೆ ಏನು ಬೇಕಾದ್ರೆ ಹಾಗೆಯೇ ಇದು ಅವನಿಗೇನು ಗೊತ್ತಿರಲ್ಲ. ಇನ್ನೇನಾಗಿದೆ? ಕರ್ತೃಭೋಕ್ತೃತ್ವ ಸುಖ ದುಃಖಗಳೇ ಮುಂತಾದವು ಜ್ಞೇಯವಲ್ಲದಿದ್ದರೂ ಸ್ವಯಂ ಪ್ರಸಿದ್ಧನಾಗಿರುವ ಆತ್ಮನಲ್ಲಿ ಕಲ್ಪಿತವಾಗಿರಬಹುದಾಗಿದೆ. ಇದನ್ನು ಯಾರಾದರೂ ಹೇಳ್ರಿ. ಈಗಿದ್ದು ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖ ಯಾವುದಕ್ಕೆ ಸಂಬಂಧಪಟ್ಟಿರೋದು ಕಲ್ಪನಾ? ಶರೀರದ ಧರ್ಮಗಳಿದೆಲ್ಲ, ಕರ್ತೃತ್ವ ಭೋಕ್ತೃತ್ವ ಎಲ್ಲ ಅದನ್ನ ಆತ್ಮನ ಮೇಲೆ. ಏನಮ್ಮ ಕಲ್ಪನಾ? ಸರ್ ಅದು ಶರೀರ ಧರ್ಮಕ್ಕೆ ಸಂಬಂಧಪಟ್ಟಿರೋದು ಸರ್, ಆತ್ಮನಿಗಲ್ಲ. ಅನಾತ್ಮದ್ದು ಕರೆಕ್ಟ್ ತಾನೆ? ಸ್ವಯಂ ಪ್ರಸಿದ್ಧನಾಗಿರುವ ಇವು ಯಾವುದರಲ್ಲಿ ಕಲ್ಪಿತ ಆಗಿದೆ? ಇದು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಪ್ರಮಾತೃತ್ವ ಸುಖ ದುಃಖ ಆತ್ಮನಲ್ಲಿ. ಆತ್ಮ ಸ್ವಯಂ ಪ್ರಸಿದ್ಧ, ಇವು ಎರಡು ಪ್ರಸಿದ್ಧವೇ ಆಗಿದೆ. ಆದ್ದರಿಂದ ಇವೆರಡು ಕಲ್ಪರಿಕೆ ಆಗಿದೆ. ಸೊ ಇಲ್ಲಿ ಮೊದಲೇ ಎತ್ಕೊಂತಾನೆ ತೋರಿಸಿದ್ದು, ನಾನು ದಪ್ಪಕ್ಕಿದ್ದೀನಿ, ಸಣ್ಣಕ್ಕಿದ್ದೀನಿ, ಕುಳ್ಳಕ್ಕಿದ್ದೀನಿ, ಬೆಳ್ಳಿಗೆ ಕರ್ಗೆ. ಇದು ಹೊರಗಡೆ ಸ್ಥೂಲವಾಗಿ ಯಾರಿಗಾದರೂ ಅರ್ಥ ಆಗುತ್ತೆ. ಇದು ಸ್ವಲ್ಪ ಸೂಕ್ಷ್ಮವಾಗಿದೆ. ಇದು ನಮ್ಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಕರ್ತೃತ್ವ ಅಂದರೆ ಗೊತ್ತಿರಲ್ಲ, ಭೋಕ್ತೃತ್ವ ಸುಖ ದುಃಖಗಳು ಇವೆಲ್ಲ ನಮಗೆ ಗೊತ್ತಾಯಿತು ಅಂತಂದ್ಬಿಟ್ಟು ಅದಕ್ಕೆ ಈ ಮೊದಲನೆಯ ಸಮಾಧಾನವನ್ನು ಹೇಳಿದೆ ಎಂದು ತಿಳಿಯಬೇಕು. ಅಂತೂ ಆತ್ಮ ಅನಾತ್ಮಗಳ ಅಧ್ಯಾಸವು ಯುಕ್ತಿ ವಿರುದ್ಧವಲ್ಲವೆಂದು ಇದು ಅನುಭವದಲ್ಲಿಯೂ ತೋರುತ್ತಿದೆ ಎಂಬುದನ್ನು ಮರೆಯದೇ ಇರಬೇಕು. ಇಲ್ಲಿಗೆ ಇದನ್ನು ಯಾರಾದರೂ ಇನ್ನೊಂದು ಸಾರಿ ನೀವು ಎಕ್ಸ್ಪ್ಲೇನ್ ಮಾಡಿರಿ. ಆತ್ಮ ಅನಾತ್ಮದ ಅಧ್ಯಾಸವು ಯುಕ್ತಿ ವಿರುದ್ಧವೂ ಅಲ್ಲ, ಅನುಭವಕ್ಕೆ ಹೊಂದಿಯೂ ಹೊಂದುತ್ತೆ. ಅದರಲ್ಲೇ ಇದೆ ಆನ್ಸರು. ಇನ್ನೊಂದ್ಸರಿ ನಿಮ್ಮ ಬಾಯಿಂದ ಕೇಳಿದೆ. ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖ ಎಲ್ಲ ಆತ್ಮನಿಗಿಲ್ದೇ ಇದ್ದು ನಾವು ಅದನ್ನ ಅಧ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಅದನ್ನ ತಂದು ಆತ್ಮನಲ್ಲಿ ಕ್ರಿಯೆ ಇದೆ ಅಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ನನ್ನ ಪ್ರಶ್ನೆ, ಆತ್ಮ ಅನಾತ್ಮವು ಈ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆಯಲ್ವಾ, ಅದು ಯುಕ್ತಿ ವಿರುದ್ಧವಲ್ಲ. ಇನ್ನೊಂದು ಅನುಭವಕ್ಕೆ ಹೊಂದುತ್ತೆ. ಇವೆರಡು ಪಾಯಿಂಟ್ ತುಂಬ ಇಂಪಾರ್ಟೆಂಟ್.
ಇದನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳಿದ್ವಿ. ಹಲೋ, ಯಾರಾದರೂ? ಏನಿತ್ತು? ಅದೇ ಸರ್, ನಾನು ದಪ್ಪಗಿದ್ದೀನಿ ಕಪ್ಪಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಲ್ಲ ಸರ್, ನಾನು ಅನ್ನೋದು ಆತ್ಮ ತಗೊಂಡು ಅದೆಲ್ಲ ಸರಿ. ಇಲ್ಲಿ ಯುಕ್ತಿ ಅಂದ್ರೆ ಏನು, ಅನುಭವ ಅಂದ್ರೆ ಏನು ಪ್ರಶ್ನೆ. ಇಲ್ಲಿ ಆತ್ಮ ಅನಾತ್ಮದ ಅಧ್ಯಾಸ ಅಂದ್ರೆ ಏನು ಗೊತ್ತಿದೆ ನಿಮಗೆ? ಏನಲ್ಲ ಆತ್ಮ ಅನಾತ್ಮ ಅಧ್ಯಾಸ ಅಂದ್ರೆ? ಕಷ್ಟ ಇದೆಯಾ? ಇಷ್ಟು ಸಿಂಪಲ್ ಆಗಿದೆ, ಡೈರೆಕ್ಟ್ ಕೇಳ್ತಾ ಇದೆ. ಕಲ್ಬೇರಿಕೆ ಮಾಡಿದ್ದೀವಿ. ಇಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ ಅಷ್ಟೆ. ಅದಾಯಿತು, ಇರಲಿ. ನಾನು ನನ್ನದು ಅಥವಾ ಆತ್ಮ ಅನಾತ್ಮ ಅಥವಾ ಸತ್ಯ ಮಿಥ್ಯ ಎಷ್ಟೊಂದಿದೆ ಅಲ್ವಾ? ಇವೆಲ್ಲ ಕಲಬೆರಕೆ ಆಗಿದೆ. ಆ ಕಲಬೆರಕೆ ಆಗಿದರದು ಎರಡು ಅನುಭವದಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅದು ಪ್ರಶ್ನೆ. ಅನುಭವದಲ್ಲಿ ಇದೆಯಾ? ಇದೆ ಸರ್, ಅನುಭವದಲ್ಲೇ ಇದೆ. ಅದಕ್ಕೆ ಬೇಡ, ಅನುಭವದಲ್ಲಿ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಆದ್ರೆ ನಾನು ನನ್ನ ಅಂತ ಒಂದ್ಸಲ ನಾನು ಅಂತ ಒಂದ್ಸಲ ನಂದು ಅಂತ, ಒಂದ್ಸಲ ನಾನು ಅಂತ ಒಂದ್ಸಲ ನನ್ನ ಅನುಭವದಲ್ಲಿದೆ. ಅಲ್ಲಿ ಏನಾಯಿತು? ಆತ್ಮನು ಕೂಡ ಅನುಭವದಲ್ಲಿದೆ ಪ್ರತಿಯೊಬ್ಬರಿಗೂ, ಅನಾತ್ಮವೂ ಕೂಡ ಅನುಭವದಲ್ಲಿದೆ ಪ್ರತಿಯೊಬ್ಬರಿಗೂ. ಮತ್ತು ಇವೆರಡರ ಕಲಬೆರಕೆ ಆಗಿರೋದು ಅನುಭವದಲ್ಲಿದೆ ಅಂತ ಆಯಿತು. ಅಲ್ಲಿ ಅನುಭವದಲ್ಲಿ ಪ್ರತಿಯೊಬ್ಬರಿಗೂ ಇದೆ ಅಂತಾಯಿತು. ಆಮೇಲೆ ಇದು ಯುಕ್ತಿಗೂ ಹೊಂದುತ್ತದೆ. ಇದು ಯುಕ್ತಿಗೆ ಹೊಂದುತ್ತೆ ಅಂದರೆ ಹೇಗೆ ತೋರಿಸ್ತೀರ? ಯುಕ್ತಿ ಅಂದರೆ ಏನು? ಯುಕ್ತಿ ಅಂದರೆ ಏನು? ಇಂಗ್ಲೀಷ್ನಲ್ಲಿ ಹೇಳಿ, ತುಂಬ ಸುಲಭವಾಗಿದೆ. ಯುಕ್ತಿ ಅಂದರೆ ಏನು? ಕನ್ನಡದಲ್ಲಿ ಹೇಳಿ. ತರ್ಕನ ಸರ್? ಅಷ್ಟೇ. ಲಾಜಿಕ್, ತರ್ಕ. ಅನುಭವಕ್ಕಾಯಿತು. ಯುಕ್ತಿ ಅಂತಂದರೆ ಲಾಜಿಕ್, ತರ್ಕ. ಎಂಥ ತರ್ಕ, ಎಂಥ ಲಾಜಿಕ್? ಅನುಭವಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ. ಶಾಸ್ತ್ರವನ್ನೇ ಅನುಸರಿಸ್ಕೊಂಡು ಹೋಗಬೇಕು. ಹಾಗೆ 4+4 ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕೇಳ್ರಿ. 8 4 × 4 16. ಇದೇನಿದು? ತರ್ಕ. ಬಟ್ ಹೊಂದುತ್ತೋ ಇಲ್ವೋ? ಎಲ್ಲಿ ಬೇಕಾದ್ರೆ ಹಾಗೆ. ಈಗ ಆತ್ಮನೂ ನನಗೆ ಗೊತ್ತಿರಬೇಕು, ಅನಾತ್ಮನೂ ಗೊತ್ತಿರಬೇಕು. ಇವೆರಡು ಕಲಬೆರಕೆ ಆಗಿರೋದು ಗೊತ್ತಿರಬೇಕು ನನಗೆ. ಈಗ ಹೆಂಗೆ ಹೇಳ್ತೀರಾ? ಇದನ್ನು ಅನುಭವದಲ್ಲಿ ತೋರಿಸ್ಬೇಕು. ಮತ್ತು ಯುಕ್ತಿಗೂ, ಅನುಭವನೂ ತೋರಿಸ್ಬೇಕು, ಯುಕ್ತಿಗೂ ಹೊಂದಬೇಕು. ಹೆಂಗೆ ತೋರಿಸ್ತೀರ? ಆತ್ಮನ ಸಪ್ರೇಟಾಗಿ, ಅನಾತ್ಮನ ಇದು ಮತ್ತೆ ಕಲಬೆರಕೆ ಆಗಿರೋದು, ಮತ್ತು ಇವೆಲ್ಲನೂ ಮತ್ತು ಅದು ಇದು ಎಲ್ಲ ಅನುಭವದಲ್ಲಿ ಇರೋದನ್ನು ಯುಕ್ತಿಯಿಂದನೂ ತೋರಿಸ್ಬೇಕು. ಹೇಗೆ ಗೊತ್ತಿದೆ ನಿಮಗೆ, ನಾನು ತಿರುಗಿಸಿ ಕೇಳ್ತಾ ಇದ್ದೀನಿ. ಸಾರ್ವತ್ರಿಕ ಪೂರ್ಣ ಅನುಭವನ ಸರ್? ಅಷ್ಟೇ ಅಲ್ವಾ? ಈಗ ಬರೀ ಆತ್ಮನ ಎಲ್ಲಿ ನೋಡ್ಕೊಂತೀರಿ? ನೀವೇ ಹೇಳಿದ್ರಿ ಇಲ್ಲಿ ಕೂತ್ರೆ ಆವಾಗಲೇ. ಆತ್ಮನ ಎಲ್ಲಿ ನೋಡ್ಕೊಂತೀರಿ? ಬರೀ ಆತ್ಮ. ಗಾರ್ಡನ್ ಇದೆ, ಮುಗಿದೋಯ್ತು. ಗಾರ್ಡನ್ ಇದ್ರೆ ಬರೀ ಆತ್ಮ ಇದ್ದಾನೆ. ಅಲ್ಲಿ ಅನಾತ್ಮ ಎಲ್ಲಿದೆ? ಯಾವನ್ ಕೇಳಿದ್ರೆ ಅದೊಂದೇ ಇದೆ ಅಂತ ಹೇಳ್ತೀವಿ. ಇವೆರಡು ಕಲಬೆರಕೆ ಎಲ್ಲಾಗಿದೆ? ದೃಶ್ಯ ಪ್ರಪಂಚದಲ್ಲಿ. ಮುಗಿದೋಯ್ತು. ಕಲಬೆರಕೆ ಆಗಿರೋದು ನಿಮ್ಮ ಅನುಭವದಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆತ್ಮ ಸಿಂಗಲ್ ಆಗಿ ಅವನೊಬ್ಬನೇ ಇದ್ದಿದ್ದು ಇದೆ, ಕಲಬೆರಕೆ ಆಗಿರೋದು ಇದೆ. ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಆ ಲಾಜಿಕ್ಕು ಕೂಡ ಎಷ್ಟೋ ಸಾರಿ ಬೇಕಾದಷ್ಟರ ಹೇಳಿದ್ದೀವಿ. ನಿಮ್ಮ ಬಾಯಿಂದ ಕೇಳ್ಬೇಕು ನಾವು. ಹೇಳ್ರಿ ನೋಡೋಣ. ಕನಸು ಅಲ್ವಾ? ನಾವು ಈ ಶರೀರಾದಿಗಳನ್ನ ನಾನು ಅಂದ್ಕೊಂಡಿರ್ತೀನಿ. ಕನಸಿನಲ್ಲಿ ಅವನು ಬರೋದಿಲ್ಲ. ಅಲ್ಲಿರೋದನ್ನೇ ನಾನು ಅಂತ ಅಂದ್ಕೊತೀನಿ. ಅವನು ಇಲ್ಲಿಗೆ ಬರೋಲ್ಲ. ಯಾವುದರಿಂದ ಗೊತ್ತಾಯಿತು? ಇದು ತರ್ಕ ತಾನೆ. ಇವನು ಅಲ್ಲಿಗೆ ಬರಲಿಲ್ಲ, ಅವನು ಇಲ್ಲಿಗೆ ಬರಲಿಲ್ಲ ಅಂದರೆ ಯಾವುದು ಬರಲಿಲ್ಲ ಅಂತ. ಆತ್ಮ ಹಂಗೆ ಹೋಗೋದು ಬರೋದು ಉಂಟೇನೋ? ಆತ್ಮ ಮಾತ್ರ ಎಲ್ಲರಲ್ಲೂ ಕಾಮನ್ ಆಗಿರ್ತಾನೆ. ಈ ಅನಾತ್ಮಗಳು ಇಲ್ದಂಗಾಗುತ್ತೆ, ಹೋಗೋದಿಲ್ಲ, ಇಲ್ದಂಗಾಗುತ್ತೆ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಎಚ್ಚರದಲ್ಲಿರೋ ಅನಾತ್ಮ ಯಾವುದು? ಅಲ್ಲಿಗೆ ಹೋಗೋದಿಲ್ಲ.
ಇವು ಹೋಗೋದಿಲ್ಲ ಅಂದ್ರೆ ಇನ್ನು ಆತ್ಮ ಹೋಗ್ತಾನೆ ಅನ್ನೋ ನನ್ನ ಪ್ರಶ್ನೆ. ಎಚ್ಚರದಿಂದ ಇವು ಯಾವುದೂ ಹೋಗಲ್ಲ. ಹಾಗಾದ್ರೆ ಆತ್ಮ ಎಚ್ಚರದಿಂದ ಕನಸ್ಗೆ ಹೋಗ್ತಾನ ಕಲ್ಪನಾ? ಆತ್ಮ ಎಚ್ಚರಿಂದ ಕನ್ಸಲ್ಲಿ ಇರ್ತಾನೆ ಸರ್, ಕಾಮನ್ ಆಗಿರ್ತಾನೆ. ಅಲ್ಲ, ಹೋಗ್ಬೇಕು ಅವನು. ಈಗ ಇಲ್ಲ, ಅನಾತ್ಮ ಹೋಗಲ್ಲ. ಸ್ವಯಂ ಸಿದ್ಧ, ಅದು ಹೋಗಲ್ಲ, ಹೋಗ್ಬೇಕಾಗಿಲ್ಲ. ಸರ್ವವ್ಯಾಪಿ ಸರ್, ಅವನು ಹೋಗೋದು ಬರೋದು ಏನು ಇಲ್ಲ, ಎಲ್ಲ ಕಡೆ ಇದ್ದಾನೆ ಸರ್. ಕರೆಕ್ಟ್ ಅಲ್ವಾ? ಅವನು ಸರ್ವವ್ಯಾಪಿ. ಅವನು ಇಲ್ಲದೆ ಇರೋ ಜಾಗ ಯಾವುದು? ಇವಾಗ ನಾನು ಅಮೆರಿಕದಲ್ಲಿ ಇದ್ದೀನ? ಇಲ್ಲ. ದಿವ್ಯಾ ಅವರು ಅಮೆರಿಕದಲ್ಲಿ ಇದ್ದಾರೆ, ಇಂಡಿಯಾದಲ್ಲಿ ಇದ್ದಾರಾ? ಇಲ್ಲ. ಇನ್ನು 22ನೇ ತಾರೀಕು ಮೇಲೆ ನೋಡ್ರಿ, ಅವ್ರು ಇಲ್ಲಿರ್ತಾರೆ, ನಾನು ಅಲ್ಲಿ ಹೋಗ್ತೀನಿ. ಹೇಗಿದೆ? ಈಗ ಆತ್ಮ ಇಲ್ಲ ಅಲ್ಲಿದ್ದಾನೆ, ಅಲ್ಲಿಲ್ಲ ಇಲ್ಲಿದ್ದಾನೆ. ಆತ್ಮನಿಗೆ ಹಂಗೆ ಮಾಡ್ಬೇಕೇನೋ? ಅವನು ಸರ್ವವ್ಯಾಪಿ, ಆಕಾಶದಂತೆ ಅವನು ಎಲ್ಲ ಕಡೆ ಇದ್ದಾನೆ. ಅವನು ಹೋಗೋದು ಬರೋದು ಎಂಥದ್ದು ನಿನ್ನ ಮಕ ಅಂತೀವಲ್ವ ನಾವು, ಹಾಗೆ. ಈ ಅನಾತ್ಮ ಇಲ್ಲವಲ್ಲ, ಅದು ಇಲ್ದಂಗೆ ಆಗುತ್ತೆ ಅಷ್ಟೇ. ಅಲ್ಲಿ ಇಲ್ಲಿರೋದು ಅಲ್ಲಿವೆ, ಇವು ಹೋಗಲ್ಲ ಅಂತಲ್ಲ. ಹುಡ್ಕಾಡಿದ್ರೆ ಸಿಗೋದಿಲ್ಲ, ಎಚ್ಚರದಲ್ಲಿ ಇಲ್ಲ ಅಂತ ಕಂಡ್ಕೋಬೇಕು ನಾವು. ಇನ್ನು ಅದಂಗೆ ಹೋಗ್ಬಿಡ್ತಾನೆ, ಇಲ್ಲೇ ಇಲ್ಲ ಇವನು ಇನ್ನು ಅಲ್ಲಿಗೆ ಹೋಗ್ತಾನೆ. ಹಗ್ಗನೇ ಹಾವೇ ಇಲ್ಲದೆ ಇರುವಾಗ ಎಲ್ಲ ಹೋಗ್ತಾನೆ ನನ್ನ ಮಣ್ಣು. ಅದರಿಂದ ಹಾಗೆ ಇಲ್ಲ. ಇವೆರಡು ನಿದ್ದೆಗೆ ಬರೋಲ್ಲ. ಯಾಕರಿಂದ ಗೊತ್ತಾಯಿತು? ಅನುಭವದಿಂದ. ಇದು ತರ್ಕ ಅಲ್ವಾ? ಅನುಭವ ಗಮ್ಯವಾದ ತರ್ಕ. ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಮುಂದಕ್ಕೆ ಹೋಗೋಣ. ಇವಾಗ ಈಗ ಈ ಪ್ರಶ್ನೆ ಶುರುವಾಗುತ್ತೆ. ಅವಿದ್ಯೆಗೆ ಕಾರಣ ಅವನು ಬಿಡೋದಿಲ್ಲ. ಅವನಿಗೆ ಎಷ್ಟು ಸರಿ ಹೇಳಿದ್ರು ಅವನಿಗೇನೋ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಓಕೆ. ಸೊ ಅವನ ಪ್ರಶ್ನೆ ಏನೋ ನಿಮ್ಗೆ ಅರ್ಥ ಆಯ್ತಾ? ಇಲ್ಲಿ ಕಾರಣ ಕೇಳ್ತಾ ಇದ್ದಾನೆ ಅವಿದ್ಯೆಗೆ. ಅವಿದ್ಯೆ ಅಂತಂದ್ರೆ ಏನು? ಇಲ್ಲ, ಅವಿದ್ಯೆ ಅಂದ್ರೆ ಏನಿಲ್ಲ? ಆತ್ಮಾನಾತ್ಮನ ಕಲಿಕೆ, ಕಲಬೆರಕೆ ಅಥವಾ ರಾಂಗ್ ನಾಲೆಡ್ಜ್ ಎರಡು ಹೇಳ್ತಾರೆ. ಇಲ್ಲಿ ಕಲಬೆರಕೆ ಅಂತಾನೆ ಎತ್ಕೊಳ್ರಿ. ಎರಡು ಕಲಬೆರಕೆ ಆಗಿದೆಯಲ್ಲ, ಅದಕ್ಕೆ ಕಾರಣ ಏನು? ಆ ಕಲಬೆರಕೆ ಆಯ್ತಲ್ಲ ಯಾಕಪ್ಪ ಅಂತ ಅವನು ಕೇಳ್ತಾ ಇದ್ದಾನೆ ಪ್ರಶ್ನೆ. ಅಧ್ಯಾಸ ಆದಿಯೆಂದಾಗಿದೆ ಎಂದು ನೀವು ಹೇಳಿದ ಮೇಲೂ ಅವನಿಗೆ, ನಾವೆಲ್ಲ ಹೇಳ್ತೀವಿ ಈ ಕಲಬೆರಕೆ ಅನ್ನೋದು ಅನಾದಿ ಅನಂತ, ಯಾವಾಗಾಯಿತೋ ಎಲ್ಲಾಯಿತೋ ಹೇಗಾಯಿತೋ ಗೊತ್ತು ಗುರಿ ಇಲ್ಲ ಅಂತ. ಮತ್ತು ಇದು ಇನ್ನೊಂದು ಏನು ಹೇಳ್ತಾರೆ ಇದಕ್ಕೆ? ಸ್ವಾಭಾವಿಕ. ಪ್ರತಿಯೊಬ್ಬರಿಗೂ ಸ್ವಾಭಾವಿಕ. ಸ್ವಾಭಾವಿಕ ಅಂತ ಇಲ್ಲಿ ಉಪಯೋಗಿಸಿದಾರಲ್ಲ, ಪ್ರತಿಯೊಬ್ಬರಿಗೂ ಅಂದರೆ ಎಷ್ಟು ಜನಕ್ಕೆ? ಪ್ರಶ್ನೆ ಕೇಳ್ತಾ ಇದೆ. ಯಾರ್ಯಾರಿಗೆ? ಎಲ್ಲರಿಗೂ, ದೇವತೆಗಳು, ರಾಕ್ಷಸರು, ಪ್ರಾಣಿಗಳು, ಎಲ್ಲರಿಗೂ. ಹಿಡ್ಕೊಳ್ರಿ, ಇದು ಹಿಡ್ಕೊಳ್ರಿ. ದೇವತೆಗಳಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಅಂದ್ಬಿಡ್ತಾರೆ. ಆ ದೇವತೆಗಳಿಂದ ಹಿಡಿದ ಮೇಲೆ ಕೊನೆಗೆ ಇಲ್ಲಿ ಬರ್ತಾ ಯಕ್ಷ ಗಂಧರ್ವ ರಾಕ್ಷಸರು ಎಲ್ಲ, ಮತ್ತು ಪ್ರಾಣಿಗಳು ಹೇಗಿದೆ ನೋಡ್ರಿ. ಪ್ರಾಣಿಗಳಿಗೂ ಕೂಡ ಇದು ಸ್ವಾಭಾವಿಕವಾಗಿದೆ. ಮನುಷ್ಯನ ಬಿಟ್ಬಿಡ್ರಿ, ಪ್ರಾಣಿಗಳಿಗೂ ಅದೇಂಗೆ ಸ್ವಾಮಿ ಕಲಬೆರಕೆ ಮಾಡ್ಕೊಂಡು? ಆತ್ಮ ಅದೇಂಗೆ ಕಲಬೆರಕೆ ಮಾಡ್ಕೊಂಡು ಸ್ವಾಮಿ? ನಮ್ಮ ಪ್ರಶ್ನೆ ಕೇಳ್ತಾನೆ. ಆತ್ಮ ಅಂತೆ ಮನುಷ್ಯರು ಬಿಡಿ, ಮನುಷ್ಯರುಗಳೆಲ್ಲ ಸರಿ ಸ್ವಾಮಿ, ಪ್ರಾಣಿಗಳು ಅದೇಂಗೆ ಕಲಬೆರಕೆ ಮಾಡ್ಕೊಂಡು ಸ್ವಾಮಿ ಆತ್ಮ ಅನಾತ್ಮ ಅಂತ ಪ್ರಶ್ನೆ ಕೇಳಿದ್ರೆ ಹೆಂಗೆ ಮಾಡ್ಕೊಂಡಿದ್ದೇವ ಕಲಬೆರಕೆ? ಮೂತಿಯಿಂದ ಹಿಡಿದು ಬಾಲ ತನಕ ಗುರ್ರ ಅನ್ನುತ್ತೆ. ಅದೇನಾದ್ರು ಮುಟ್ಟಕ್ಕೆ ಹೋದ್ರೆ ಮಾಡಿದ್ರೆ, ನಾಯಿಗಳು, ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಅಷ್ಟೇ. ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಹುಲ್ ತೋರ್ಸಿದ್ರೆ ಹತ್ರ ಬರುತ್ತೆ, ಕೋಲ್ ತಗೊಂಡೆ ದೂರ ಹೋಗುತ್ತೆ. ನೋಡಿ ಹೇಗಿದೆ ಇದು. ಅವುಗಳಲ್ಲೂ ಎಲ್ಲರೂ ಇದೇನಾಗಿದೆ? ಇದು ಸ್ವಾಭಾವಿಕ. ಅಂದರೆ ಅದು ಯಾವಾಗಾಯ್ತು, ಎಲ್ಲ ಆಯಿತು, ಹೇಗಾಯ್ತು, ಇದಕ್ಕೆ ಕಾರಣ ದೇಶ ಕಾಲ ಹುಡ್ಕಕ್ಕೆ ಬರಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಅದಕ್ಕೋಸ್ಕರ ಯಾಕೆ ಹುಡ್ಕಕ್ಕೆ ಬರಲ್ಲ? ನಾನು ಪ್ರಶ್ನೆ ಕೇಳ್ತೇನೆ. ಈಗ ನಿಮಗೆ ದೃಷ್ಟಾಂತದಲ್ಲಿ ಕಾಲ ದೇಶ ಕಾರ್ಯಕಾರಣ ಭಾವ ನಾನು ತೋರಿಸ್ತೀನಿ. ಹಾವು ಹಗ್ಗ ಕಲಬೆರಕೆ ಮಾಡ್ಕೊಂಡಿದ್ದೀರಾ? ನಾನು ಕೇಳ್ತೀನಿ ಎಲ್ಲಿ? ಪ್ರಶ್ನೆ ಕೇಳ್ತೀನಿ. ಯಾವಾಗ? ಯಾಕೆ? ಮೂರ್ಖು ಉತ್ತರ ಇದೆಯಲ್ವೋ? ಹೇಳ್ರಿ, ಹಾವು ಹಗ್ಗದ್ದು ಹೇಳ್ರಿ. ನಾನು ಪ್ರಶ್ನೆ ಕೇಳ್ತೀನಿ, ಎಲ್ಲಿ? ಉತ್ತರ ಏನು ಕೊಡ್ಬೋದೇ ಇಲ್ವಾ? ನಮ್ಮ ಮನೆ ಹಿತ್ಲಲ್ಲಿ. ನಾನು ಹೇಳ್ತೀನಿ ಯಾವುದೋ ಒಂದು ನೀವು ಯಾವ್ದಾದ್ರು ಒಂದು ಇಟ್ಕೊಂಡ್ರೆ ಒಳ್ಳೇದಾ? ಆಯ್ತು, ಯಾವಾಗ?
ನಸುಗತ್ತಲೆ ಸಂಜೆ ಯಾವಾಗ? ನಸಗತ್ತಲೆ ಅಲ್ಲ, ಯಾವಾಗ ಅಂದ್ರೆ ಇವತ್ತು ಸಾಯಂಕಾಲ, ಇವತ್ತು ಇವಾಗ ಸಂಜೆ. ಆಯ್ತು. ಯಾಕೆ ಆವಾಗ? ಯಾಕೆ 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 ನೀವು ಅದನ್ನ ಹಾವು ಅನ್ಕೊಂಡ್ರಿ? ಯಾಕೆ? ಕಾಣಿಸ್ತು, ಬಾಲ ಎಲ್ಲ ಕದಲ್ದಂಗೆ ನಸುಗತ್ತಲೆ ಅಲ್ವಾ? ಕತ್ಲೆ ಇತ್ತು ಸ್ವಾಮಿ. ನೋಡ್ರಿ, ನಾವು ವ್ಯವಹಾರದಲ್ಲಿ ದೃಷ್ಟಾಂತಕ್ಕೆ ಕಾಲಾದೇಶ ಕಾರ್ಯಕಾರಣ ಭಾವ ಹೊಂದ್ಬಿಡುತ್ತೆ. ಅವನು ವ್ಯವಹಾರ ಮಾಡಿ ರೂಢಿ ಆಗಿರೋದ್ರಿಂದ ಇಲ್ಲಿ ಆತ್ಮ ಮತ್ತೆ ಅನಾತ್ಮದ ಕಲಬೆರಕೆ ಆಗಿರೋದು. ಆದ್ದರಿಂದ ಇಲ್ಲೂ ಕೂಡ ಅದೇ ಪ್ರಶ್ನೆ ಹಾಕ್ತಾ ಇದ್ದಾನೆ. ಕಾಲ ಯಾವಾಗ, ಎಲ್ಲಿ, ಅದು ಕಲಬೆರಕೆ ಆಗ್ಬೇಕಾದ್ರೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಕೇಳೋದಕ್ಕೆ ಸಾಧ್ಯ ಇದೆಯಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲ. ಯಾಕೆ? ದೃಷ್ಟಾಂತದಲ್ಲಿ ಎಲ್ಲ ಕೇಳ್ಬೋದು. ನೀವು ಯಾವುದೇ ದೃಷ್ಟಾಂತ ತಗೊಳ್ರಿ, ಅದರಲ್ಲಿ ಪ್ರಶ್ನೆ ಹಾಕ್ಬೋದು, ನಿಮ್ಗೆ ಉತ್ತರ ಸಿಗುತ್ತೆ ಗ್ಯಾರಂಟಿ. ಬಟ್ ಈ ಆತ್ಮ ಅನಾತ್ಮದ ಕಲಬೆರಕೆಯಲ್ಲಿ ಆಗೋಲ್ಲ. ಯಾಕೆ? ಎರಡಿಲ್ಲ. ಏನಂದ್ರೆ ಹಾವು ಹಕ್ಕನು ಎರಡಿಲ್ಲ, ಹಾವು ಹಕ್ಕನು ಎರಡೆರಡಿಲ್ಲ. ಅಲ್ಲೆಲ್ಲಿದೆ ಎರಡು? ಅವಿದ್ಯೆ, ತಿಳ್ಕೊಂಡಿಲ್ಲ ಅಷ್ಟೇ. ಅದಲ್ಲ ಆನ್ಸರ್. ಯಾವುದು? ಈಗ ಆತ್ಮನಿಗೆ ಕಾಲದೇಶ ಕಾರ್ಯಕಾರಣ ಭಾವ ಇದೆಯಾ? ಇಲ್ಲ. ಅನಾತ್ಮಕ್ಕಿದೆ. ನೀವು ಹೆಂಗೆ ಹೇಳ್ತೀರ ಕಾಲಾದೇಶ ಕಾರ್ಯಕಾರಣ ಭಾವ ಆತ್ಮನ? ಅವನು ಅದಕ್ಕೆ ಮೀರಿರೋದು, ಅವನು ಇಲ್ಲೂ ಇದ್ದಾನೆ, ಅದು ಬೇರೆ. ಅವನು ಮೀರು ಇದ್ದಾನೆ. ಎಲ್ಲಿ ಅನಾತ್ಮ ಅದು ಕಾಲದೇಶ ಕಾರ್ಯಕಾರಣ ಭಾವನ ಮೀರ್ಬಿಟ್ಟು ಇರಲಿ ನೋಡೋಣ, ಬರಲ್ಲ. ಅದರಿಂದ ಆತ್ಮನಿಗೆ ಇದನ್ನು ಹೇಳಕ್ಕೆ ಬರಲ್ಲ ಅಂತಾರೆ. ಹಾಗೆ ಅದು ಹೊರತು ಅದಲ್ಲ, ಎರಡಂತಲ್ಲ, ಆ ಪ್ರಶ್ನೆ ಅಲ್ಲ. ಓಕೆ, ಒಟ್ಟಿನಲ್ಲಿ ನನಗೆ ಅತ್ಯಂತವಾಗಿ ಅಪರೋಕ್ಷಣವಾಗಿರೋ ಚಿಸ್ವರೂಪನು ತನ್ನನ್ನು ತಪ್ಪಾಗಿ ಕಾಣುವುದಿಲ್ಲದೆ ತಿಳಿದುಕೊಂಡು ನಾನು ನನ್ನದೆಂದು ವ್ಯವಹರಿಸುತ್ತಾ ಇದ್ದಾನೆಂಬುದು ಅಸಂಭಾವಿತವಾಗಿ ಕಾಣುತ್ತದಲ್ಲ. ಅಲ್ಲ ಸ್ವಾಮಿ, ಇದಕ್ಕೆ ಕಾರಣ ಅವಿದ್ಯೆ ಕಾರಣ ಕೇಳ್ತಾ ಇದ್ದಾನೆ. ಆದ್ದರಿಂದ ನಾನು ನನ್ನದು ಅಂತ ಹೇಳಿದ್ರಲ್ಲ, ಆತ್ಮಾನಾತ್ಮಗಳು ಕಲಬೆರಕೆ ಆಗಿದೆಯಲ್ಲ, ಇವಾಗಿದೆ ಅಂತ ನನಗೇನು ಅನಿಸಲ್ಲ ಸ್ವಾಮಿ ಅಂತ ಹೇಳಿ ಸ್ವಾಮಿಗಳು ಉತ್ತರ ಕೊಡ್ತಾರೆ. ಇದಕ್ಕೆ ಭಾಷ್ಯದಲ್ಲಿ ಮೊಟ್ಟ ಮೊದಲೇ ಉತ್ತರವನ್ನು ಬರ್ತಿದೆ, ಅದನ್ನು ಹೋದ್ರಿ. ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮಿಣೋಃ ಮಿಥ್ಯಾಜ್ಞಾನ ನಿಮಿತ್ತಃ ಸತ್ಯಾಂಡುತೆ ಮಿತಿನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರಃ. ಸೊ ಸತ್ಯ ಅನೃತ ಮಿತಿನೀಕೃತ್ಯ, ಹಾಗೆ ಇರೋದು ಅನೃತವಾಗಿರೋದು, ಹಾಗೆ ಮತ್ತೆ ಇವೆರಡರ ಕಲಬೆರಕೆ ಆಗಿದೆ. ಇದು ಹೇಗೆ? ನೈಸರ್ಗಿಕ ಲೋಕ ವ್ಯವಹಾರ. ಲೋಕ ವ್ಯವಹಾರದಲ್ಲಿ ಇದಾಗ್ತಾ ಇದೆ. ವ್ಯವಹಾರದಲ್ಲಿ ಇದು ಇದೆ. ಪಾರಮಾರ್ಥಿಕವಾಗಿ ತೋರಿಸಿ ನೋಡೋಣ, ಕಲಬೆರಕೆ ತೋರಿಸಿ ಪಾರಮಾರ್ಥಿಕವಾಗಿ. ಪಾರಮಾರ್ಥ ಅಂದರೆ ಆತ್ಮ ಒಂದೇ, ಅಲ್ಲೆಲ್ಲಿದೆ ಕಲಬೆರಕೆ? ನಿದ್ದೆಯಲ್ಲಿ ಎಲ್ಲಿದೆ? ಅನುಭವದಲ್ಲಿ ನೋಡ್ಕೋಬೇಕಾದ್ರೆ ಅಂತ ಇಷ್ಟು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸ್ವಾಮಿಗಳು ಏನರ್ಥ ಹೇಳ್ತಾರೆ ಅಂತ ನಾನು ಓದ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡಬೇಡಿ. ಆತ್ಮ ಅವನ ಧರ್ಮಗಳು, ಅನಾತ್ಮ ಅದರ ಧರ್ಮಗಳು, ಇವುಗಳು ಅತ್ಯಂತವಾಗಿ ಭಿನ್ನವಾಗಿರುತ್ತವೆ. ಇನ್ನೊಂದು ಅದೇ ರೀತಿ ಸತ್ಯ, ಅದು ಚಿದ್ರೂಪವಾಗಿರುವ ಆತ್ಮ, ಮತ್ತು ಅನೃತ, ಅದು ಕನಸಿನ ಥರ, ಮಾಯೆ ಥರ, ಹುಸಿ ತೋರಿಕೆ, ಅನೃತವಾಗಿರುತ್ತೆ. ಇವುಗಳು ಧರ್ಮಗಳನ್ನು ಇವು ವಿಂಗಡಿಸಿ ತಿಳಿದುಕೊಳ್ಳದೇ ಇರೋದರಿಂದ ಎರಡನ್ನ ಕಲಬೆರಕೆ ಮಾಡಿಕೊಂಡು ನಾನು ನನ್ನದು ಅಂತ ವ್ಯವಹಾರ ಮಾಡ್ತಾ ಇದ್ದೀವಿ. ಇದು ಜನರಿಗೆ ಸ್ವಾಭಾವಿಕವಾಗಿದೆ ಅಂತಾರೆ. ನೀವು ಯಾವ್ದು ಬೇಕಾದ ತಗೋಬಹುದು. ಇಲ್ಲಿ ಒಟ್ಟು 3 ಇದನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ಇಲ್ಲಿ ಮೊದಲನೇದಾಗಿ ಅವರು ಹೇಳಿರೋದು ಆತ್ಮ ಅನಾತ್ಮ.
ಅದೇ ರೀತಿ ಇನ್ನೊಂದು ಯಾವುದು ಎರಡನೇ ಲೈನಲ್ಲಿ ಕೊಟ್ಟಿರೋದು ಸತ್ಯ ಅನೃತ ಅಲ್ವಾ? ಹಾಗೆ ಸತ್ಯ ಅಂದರೆ ಏನು ಗೊತ್ತು ನಮಗೆ, ಆತ್ಮ ಅಂದರೆ ಏನು ಗೊತ್ತು, ಅನಾತ್ಮ ಅಂದರೆ ಏನು ಗೊತ್ತು, ಅನೃತ ಅಂದರೆ ಏನು ಗೊತ್ತು. ಹೀಗೆ ಒಟ್ಟಿನಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ. ಇವುಗಳನ್ನ ನಾವು ವಿಂಗಡಿಸ್ಕೊಳ್ಳದೆ ಇರೋದರಿಂದ ಕಲಬೆರಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ವ್ಯವಹಾರದಲ್ಲಿ ನೀವು ಹೇಗೆ ಅಂತಂದರೆ ಅನುಭವದಲ್ಲಿ ನನ್ನದು ನಾನು ನನ್ನದು ಅಂತ ವ್ಯವಹರಿಸುವುದು ಜನರಿಗೆ ಸ್ವಾಭಾವಿಕವಾಗಿದೆ. ಇದನ್ನು ನಾವು ಯಾವಾಗಲೇ ಎಲ್ಲ ಚಿಂತನೆ ಮಾಡಿದ್ವಿ. ಇದು ಯಾವಾಗಲೂ ಒಮ್ಮೆ ಉಂಟಾದ ತಪ್ಪು ತಿಳುವಳಿಕೆ ಅಲ್ಲ. ಈಗ ಹಾವು ಹಗ್ಗದ್ದು ನಿಮ್ಮ ಹಿತ್ತಲಲ್ಲಿ ಯಾವಾಗಲೂ ಒಂದು ಸಾರಿ ತಪ್ಪು ತಿಳ್ಕೊಬೋದು, ಒಂದು ಸಾರಿ ನಿಮಗೆ ಗೊತ್ತಾಗೋಯ್ತಪ್ಪ, ತಿರ್ಗಾ ತಪ್ಪು ತಿಳ್ಕೊಳ್ಳಲ್ಲ. ಎಲ್ಲಿ ನಿಮ್ಮ ಹಿತ್ತಲಲ್ಲಿ ತಿಳ್ಕೊಳ್ದೇ ಇರ್ಬೋದು. ಅಕಸ್ಮಾತ್ ನಿಜವಾಗ್ಲೂ ಹಾವೇ ಬಂದಿದ್ರೆ ಏನು ಮಾಡ್ತೀರಾ? ಹೇಳೋಕ್ಕೆ ಬರೋಲ್ಲ. ಓಕೆ. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ, ಇದಕ್ಕೆ ಸಂಬಂಧ ಇಲ್ಲ, ಇವಾಗ ನಾನು ಕೇಳಿರೋ ಪ್ರಶ್ನೆಗೆ ಸಂಬಂಧ. ಈಗ ನಾವು ಹಗ್ಗ ತಪ್ಪಾಗಿ ತಿಳ್ಕೊಂತೀರ ಅಂತ ಇಟ್ಕೊಳ್ಳಿ. ಇದೇ ರೀತಿ ಮತ್ತೆಲ್ಲಾದರೂ ಹಾವು ಹಗ್ಗ ತಪ್ಪಾಗಿ ತಿಳ್ಕೊಳ್ಳೋ ಚಾನ್ಸಸ್ ಉಂಟಾ? ಪ್ರಶ್ನೆ ಕೇಳ್ತೀನಿ. ಇಷ್ಟೊತ್ತು ತಗೊಂಡ ಟೈಮ್ ಯಾರಾದರೂ ಬೇಗ ಇದೆ ಸರ್, ತಪ್ಪು ತಿಳುವಳಿಕೆ ಆಗುತ್ತೆ ಸರ್. ಆಗ್ಬೋದಲ್ವಾ? ಆಯಿತು, ಅದು ಗೊತ್ತಾಗೋಯ್ತು ಅಂತ ಇಟ್ಕೊಳ್ರಿ. ನಿಮಗೆ ಒಂದು ಸಾರಿ ನೀವು ತಪ್ಪಾಗಿ ತಿಳ್ಕೊಂಡಿದ್ರೆ ಇದು ಹಗ್ಗ ಅಂತ ಗೊತ್ತಾಗೋಯ್ತು, ಮತ್ತೆ ಇನ್ನೊಂದು ಸಾರಿ ಎಲ್ಲಾದರೂ ಟೋಪಿ ಬೀಳ್ಬೋದಾ? ಆಗ್ಬೋದು. ಓಕೆ. ಈಗ ನೀವು ಆತ್ಮ ಅನಾತ್ಮಗಳ ಕಲಬೆರಕೆ ಮಾಡ್ಕೊಂಡಿದ್ದೀರಾ. ಒಂದು ಸಾರಿ ನಿಮಗೆ ಗೊತ್ತಾಯಿತು ಇದು ಆತ್ಮ ಅಲ್ಲ, ಅನಾತ್ಮ ಅಲ್ಲ, ನಿಜವಾಗ್ಲೂ ಆತ್ಮನೇ ಅಂತ ಹಗ್ಗ ಗೊತ್ತಾಗೋಯ್ತು ಅಂತ ಇಟ್ಕೊಡ್ರಿ. ತಿರ್ಗಾ ಮತ್ತೆ ಯಾವಾಗಲಾದ್ರೂ ಟೋಪಿ ಬೀಳ್ಬಹುದಾ ಶ್ರೀಧರ್ ಅವರೇ? ಯಾಕಮ್ಮ ಬೀಳಲ್ಲ. ಯಾಕೆ? ಅದು ಗೊತ್ತಿರುತ್ತಲ್ಲ ಸರ್ ನಮ್ಗದು. ಏನಂದ್ರೆ ಅದೇನಂತ ನಮ್ಗೆ ಗೊತ್ತಿರುತ್ತಲ್ಲ ಸರ್, ಅದರಿಂದ ಹಾವು ಹಗ್ಗಕ್ಕೆ ನಿಮಗೆ ಗೊತ್ತಿದ್ರು ಮತ್ತೆ ಇನ್ನು ಬೇರೆ ಕಡೆ ಇನ್ನೊಂದ್ಸರಿ ಟೋಪಿ ಬೀಳ್ತಿರಲ್ಲ, ಇಲ್ಲಿ ಯಾಕೆ ಬೀಳಲ್ಲ? ಅಲ್ಲ, ಅದು ನಸುಗತ್ತಲೆಯಲ್ಲಿ ಒಂದೊಂದ್ಸಲ ಗೊತ್ತಾಗುತ್ತೆ, ಒಂದೊಂದ್ಸಲ ಗೊತ್ತಾಗಲ್ಲ, ಅದರಿಂದ ಟೋಪಿ ಬೀಳ್ತೀವಿ. ಅದಲ್ಲ ಸರ್, ಇನ್ಯಾರು? ನಾನೇ ಅದಾಗಿದ್ದೀನಿ, ಎರಡಿಲ್ಲ ಅಂತ ಗೊತ್ತಾದ್ಮೇಲೆ ಅದು ಮತ್ತೆ ತಪ್ಪು ತಿಳುವಳಿಕೆ ಆಗಕ್ ಸಾಧ್ಯನೇ ಇಲ್ಲ ಸರ್. ಅನಾತ್ಮನೇ ಇಲ್ಲ, ಆತ್ಮನೇ ಇರೋದು ಅಂತ ಗೊತ್ತಾದ್ಮೇಲೆ ಮತ್ತೆ ಆಗಕ್ ಸಾಧ್ಯನೇ ಇಲ್ಲ. ಆನ್ಸರ್ ಅದಲ್ಲ, ಇನ್ನು ಕರೆಕ್ಟಾದ ಆನ್ಸರ್ ಬರಬೇಕು. ನಮ್ಗೆ ದ್ವೈತ ಸತ್ಯತ್ವ ಭಾವ ಹೊಟ್ಟೋಗ್ಬಿಡುತ್ತೆ ಸರ್. ಅದ್ವೈತ ಅಂದ್ರೆ ಅದೇ ಒಂದೇ ಇರೋದು ಅಂತ ಗೊತ್ತಾಗೋಗ್ಬಿಡುತ್ತೆ ಸತ್ಯ ಅಂತ. ದ್ವೈತ ಅಂದ್ರೆ ಅದು ಒಂದೇ ಇರೋದು. ನಿಮಗೆ ಒಂದು ಸಾರಿ ಆ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ತತ್ವದವರು ಒಂದು ಸಾರಿ ನಿಂತರು ಅಂದರೆ ತಿರ್ಗಾ ನಾನು ಟೋಪಿ ಬೀಳ್ತೀನಿ ಅಂತಂದರೆ ಇದು ಅದ್ವೈತ ಅಂದರೆ ಅದು ಒಂದೇ ಇರೋದು. ನಿಮಗೆ ಹಾವು ಹಗ್ಗ ಬೇಕಾದಷ್ಟು ಕಡೆ ಇರುತ್ತೆ, ಅನಾತ್ಮಗಳು ಅನೇಕ. ಅದಕ್ಕೆ ಹೇಳುವಾಗ ಅನೇಕ ನಾಮರೂಪಗಳು, ಅನೇಕ ಕರ್ತೃಭೋಕ್ತೃಗಳು, ಅನೇಕ 84 ಲಕ್ಷ ಜೀವರಾಶಿಗಳು, 14 ಲೋಕಗಳು, ಹೀಗೆಲ್ಲ ಹೇಳ್ತಾರೆ. ಅಲ್ಲಿ ಮಲ್ಟಿಪ್ಲಿಸಿಟಿ ಇದೆ. ಒಂದಲ್ಲ ಒಂದು ಸಾರಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೋದು, ಮತ್ತು ತಿರ್ಗಾ ಹುಟ್ಟು ಬಂದರೆ ತಿರ್ಗಾ ತಪ್ಪು ತಿಳ್ಕೊಬೋದು. ಒಂದು ಸಾರಿ ನೀವು ತಿಳ್ಕೊಂಬಿಟ್ರೆ ಆತ್ಮ ಒಂದೇ ಇರೋದು, ಅವನ ಅದ್ವೈತ. ಒಂದು ಸಾರಿ ಅವನು ತಿಳ್ಕೊಂಬಿಟ್ರೆ ಎರಡನೇ ಆತ್ಮ ಇನ್ನೆಲ್ಲಿದ್ದಾನೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ, ತಿರ್ಗಾ ಕಲಬೆರಕೆ ಆಗೋಕ್ಕೆ ಆಗೋಲ್ಲ. ಅದಕ್ಕೆ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಯಾವುದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗಾಗುತ್ತೆ. ಒಂದು ಸಾರಿ ಮುಕ್ತರಾಗ್ಬಿಟ್ರೆ ತಿರ್ಗ ಅಕಸ್ಮಾತ್ ಹುಟ್ಟು ಬಂದರೆ ಏನು ಮಾಡ್ಬೇಕು ಸ್ವಾಮಿ? ನಿನ್ನ ಪ್ರಶ್ನೆ ಸರಿ ಇಲ್ಲ. ಹಾಗೆ ಅರ್ಥ ಆಯ್ತಲ್ಲ? ಅದು ಒಂದೇ ಅಂತ ನಾನು ನಿಜವಾದ ಸ್ವರೂಪ ಗೊತ್ತಾಗ್ಬಿಟ್ಮೇಲೆ ಅದು ಒಂದೇ ಇರೋದು, ಎರಡನೇದಿಲ್ಲ ಅಲ್ಲಿ ಬಿಟ್ಟರೆ. ಅದಕ್ಕೋಸ್ಕರ ಅಷ್ಟೇ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು, ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಇಲ್ಲಿ ನಾವು ಬರೋಣ ಇವಾಗ. ಆದ್ದರಿಂದ ಒಟ್ಟಿನಲ್ಲಿ ಅದೇನಾಗಿದೆ, ನಾನು ಅನ್ನೋದು ಸ್ವಾಭಾವಿಕವಾಗಿದೆ. ಇದು ಯಾವಾಗಲೂ ಒಮ್ಮೆ ಉಂಟಾದ ತಪ್ಪು ತಿಳುವಳಿಕೆ ಅಲ್ಲ. ಈ ಅಧ್ಯಾಸವು ಯಾವುದಾದರೂ ಒಂದು ಕಾಲದಲ್ಲಿ ಕಲ್ಪಿತವಾಗಿಲ್ಲ. ಅದಕ್ಕೆ ಹಾಗೆ. ಮತ್ತು ಇಲ್ಲಿ ಅವರು ಕೊಡೋ ರೀಸನ್ ನೋಡ್ರಿ, ಯಾಕೆ ಅಂತಂದರೆ ಕಾಲ ಅಂತನ್ನೋದು ಕೂಡ ಎಲ್ಲಿದೆ? ಕಾಲ, ದೇಶ, ನೀವು ಅಕಸ್ಮಾತ್ ಕಾರ್ಯಕಾರಣ ಭಾವ ಇವೆಲ್ಲ ಹೇಳಿದರೆ ಎಲ್ಲಿದೆ ಹೇಳ್ರಿ?
ಎಲ್ಲಿದೆ? ದ್ವೈತ ಪ್ರಪಂಚ ಅಧ್ಯಾಸದಲ್ಲಿ. ದ್ವೈತ ಪ್ರಪಂಚದಲ್ಲಿದೆ, ಅನಾತ್ಮದಲ್ಲಿದೆ. ಅವಕ್ಕೆ ಸತ್ಯತ್ವ ಇಲ್ಲ. ಆದ್ದರಿಂದ ಅವು ಅನೃತ. ಕಾಲ ದೇಶ ಇವೆಲ್ಲ ಅನೃತವೇ, ಅನಾತ್ಮವೇ. ಆದ್ದರಿಂದ ಅದು ಅಧ್ಯಾಸವೇ. ಹೀಗಿರುವಲ್ಲಿ ಅದು ಇಂದು ಮುಂದು ಧರ್ಮಗಳು ಅದಕ್ಕೆ ಹಿಂದೆ ಮುಂದೆ ಡಿಸ್ಟೆನ್ಸ್ ಎಷ್ಟು, ಕಾಲ ಎಷ್ಟು, ಇವು ಯಾವುದೂ ಹೊಂದೋದಿಲ್ಲ. ಅದಕ್ಕೋಸ್ಕರ ಸೊ ಇವು ಯಾವುದೂ ಹೊಂದೋದಿಲ್ಲ. ಆದ್ದರಿಂದ ನೆಕ್ಸ್ಟ್ ಪ್ಯಾರದಲ್ಲಿ ಈ ನೈಸರ್ಗಿಕವಾದ ವ್ಯವಹಾರಕ್ಕೆ ಕಾರಣವೆಂದರೆ ಮಿಥ್ಯಾಜ್ಞಾನವೇ. ಒಟ್ಟಿನಲ್ಲಿ ಕಲಬೆರಕೆ ಆಗಿದೆ. ವ್ಯವಹಾರ ಆಗಬೇಕಾದ್ರೆ ಪಾರಮಾರ್ಥದಲ್ಲಿ ಏನಾಗಿರಲ್ಲ, ಗಾಢನಿದ್ರೆಯಲ್ಲಿ ಯಾರಿಗಾಗಿರುತ್ತೆ? ಆಗಿರೋದಿಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ನಾವು. ಆದ್ದರಿಂದ ಈ ವ್ಯವಹಾರಕ್ಕೆ ಕಾರಣವಾದ್ದಾದರೆ ಮಿಥ್ಯಾಜ್ಞಾನವೇ, ಅಧ್ಯಾಸವೇ. ಮಿಥ್ಯಾಜ್ಞಾನ ಎಲ್ಲ ತಪ್ಪು ತಿಳುವಳಿಕೆ ಹೀಗೇಕೆ ನಮ್ಮನ್ನು ಮೋಸಪಡಿಸುತ್ತಿದೆ ಎಂದರೆ, ಯಾಕೆ ಮೋಸಪಡಿಸ್ತಾ ಇದೆ ಅಂತಂದರೆ ನಿಜವನ್ನು ತಿಳ್ಕೊಳ್ಳದೇ ಇರೋದರಿಂದ. ಹಾವಂತ ಯಾಕೆ ಹೆದರ್ಕೊತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು? ಏನು ಹೇಳ್ತಾರೆ ಉತ್ತರ? ಹಾವಂತ ಯಾಕೆ ಹೆದರ್ಕೊತಾ ಇದ್ದೀರಿ ಅಂತ ಕೇಳಿದ್ರೆ ಹಗ್ಗ ಅಂತ ಗೊತ್ತಾಗಿಲ್ಲ. ಯಾಕೆ ನೀವು ಈ ಅನಾತ್ಮವನ್ನ ನಾನು ಅನ್ಕೊತಾ ಇದ್ದೀರಾ ಅಂತ ಕೇಳಿದ್ರೆ ಆತ್ಮ ಗೊತ್ತಿಲ್ಲ. ಅಷ್ಟೇ. ಆತ್ಮ ನಾನೇ ಆಗಿದ್ದೀನಿ, ಪ್ರಸಿದ್ಧಿ ಆಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಅದನ್ನು ನಿಜ ಸ್ವರೂಪ ಅಂತ ನಾನು ಇನ್ನೂ ಆ ತತ್ವದಲ್ಲಿ ನಿಂತಿಲ್ಲ. ನಮಗೆಲ್ಲ ಗುರುತಿಸಿದ್ದೀವಿ. ತತ್ವದಲ್ಲಿ ನಿಲ್ಲದೆ ಇದ್ದರೆ ಇನ್ನೂ ಇದು ಬರೀ ಥಿಯರಿಟಿಕಲ್ ನಾಲೆಡ್ಜ್ ಆಯಿತು, ಬುಕ್ಕಿಶ್ ನಾಲೆಡ್ಜ್ ಆಯಿತು, ಪುಸ್ತಕದ ಬದನೆಕಾಯಿ ಆಯಿತು. ತತ್ವದಲ್ಲಿ ನಿಲ್ಲೋವರೆಗೂ ನಮಗೆ ಪ್ರಾಕ್ಟಿಕಲ್ ಇಲ್ಲ, ಓನ್ಲಿ ಥಿಯರಿ. ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಹೀಗೆ ಎಂದರೆ ನಿಜವನ್ನು ಅರಿತುಕೊಳ್ಳದೇ ಇರುವುದರಿಂದ ಅತ್ಯಂತವಾಗಿ ಎಂದೆಂದಿಗೂ ವಿಭಕ್ತವಾಗಿರುವ ಆತ್ಮಾನಾತ್ಮಗಳ ನಿಜವನ್ನು ಅರಿಯದ್ದರಿಂದ, ಹಗ್ಗದ ನಿಜವನ್ನು ಅರಿಯೋದ್ರಿಂದ ಅದು ಹಾವನ್ನು ಗೊತ್ತಾಗ್ಬಿಡುತ್ತಲ್ಲ. ಹಾಗೆ ಇದು ನೈಸರ್ಗಿಕ. ನೆಕ್ಸ್ಟು ನಿತ್ಯ ಶುದ್ಧ ಚಿನ್ಮಾತ್ರ ಸ್ವರೂಪನಾದ ಆತ್ಮನು ತನ್ನನ್ನು ತಾನು ಅರಿಯಲಿಲ್ಲವೆಂಬುದು ಸಂಭಾವಿತವಾಗಿ ತೋರುವುದಿಲ್ಲವಲ್ಲ ಎಂಬುದು ಸರಿಯಾದ ಶಂಕೆಯಲ್ಲ. ಅವನು ಇಷ್ಟೆಲ್ಲ ಹೇಳಿದರೂ ಕೂಡ ಅವನು ಅಲ್ಲ ಸ್ವಾಮಿ, ಆತ್ಮನಿಗೂ ಅನಾತ್ಮನಿಗೂ ಆತ್ಮನ ಅವನನ್ನು ತಿಳ್ಕೊಂಡಿಲ್ಲ ಅಂತ ಅನ್ನೋದು ಅರ್ಥ ಆಗಲ್ವಲ್ಲ ಸ್ವಾಮಿ, ಯಾಕೋ ಇದು ಅಂತ ಅವನಿನ್ನೂ ಪ್ರಶ್ನೆನೇ. ವಿಚಾರವನ್ನು ಮಾಡಿ ವಸ್ತು ಸ್ವಭಾವವನ್ನು ನಿರ್ಧರಿಸಿಕೊಳ್ಳುವ ಶಕ್ತಿ ಇಲ್ಲದವರು ಯಾರು ಇವುಗಳನ್ನ ಬಿಡಿಸ್ಕೊಂಡಿಲ್ವೋ ಕಲ್ಪನೆ ಅವ್ರಿಗೆ ಇದ್ದೇ ಇರುತ್ತೆ. ಅವರು ನರಳ್ತಾ ಇರುವುದು ಅವರ ಸ್ವಭಾವಕ್ಕೆ ಸೇರಿತ್ತು. ನರಳ್ತಾನೆ ಇರ್ತಾರೆ. ಏನು ನರಳ್ತಾ ಇರೋದು ಅಂದರೆ ಪ್ರಶ್ನೆ. ಆತ್ಮ ಅನಾತ್ಮನ ಬಿಡಿಸ್ಕೊಂಡ್ಲಿಲ್ಲ, ಮತ್ತು ಅವರು ನರಳ್ತಾ ಇರ್ತಾರೆ ಅಂದರೆ ಏನು? ನಾನು ಸುಖಿ ದುಃಖಿ, ನಾನು ವಯಸ್ಸಾಯ್ತು, ನನಗೆ ವೃದ್ಧಾಪ್ಯ ಬಂತು, ಮರಣ ಬರುತ್ತೆ, ಕಾಯಿಲೆ ಬರುತ್ತೆ, ಎಲ್ಲ ಇರೋದೆ. ಸೊ ಇನ್ಯಾರಾದರೂ ಆ್ಯಡ್ ಮಾಡಿ ಇದಕ್ಕೆ? ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ ಎಲ್ಲ ಇದ್ದೇ ಇರುತ್ತೆ. ಇದಕ್ಕೇನಂತಾರೆ? ತಾಪತ್ರಯ ಇರುತ್ತೆ. ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ, ಇವು ಇದ್ದೇ ಇರುತ್ತೆ. ಅವು ಇತ್ತು ಅಂತಂದರೆ ಹುಟ್ಟು ಸಾವುಗಳು ತಪ್ಪಿಸ್ಕೊಳ್ಳೋದು, ಅದಕ್ಕೆ ಮತ್ತೆ ಹುಟ್ಟುತ್ತಾ ಇರೋದು, ಮನುಷ್ಯರಾಗೋದು, ದೇವತೆಗಳಾಗೋದು, ಪ್ರಾಣಿಗಳಾಗೋದು, ಕ್ರಿಮಿಕೀಟಗಳಾಗೋದು, ಇವುಗಳನ್ನ ಅನುಭವಿಸ್ತಾನೇ ಇರಬೇಕು. ತಾಪತ್ರೆಗಳನ್ನ ಅನುಭವಿಸ್ಬೇಕು, ಯಮಧರ್ಮರಾಜನ ಕಾಟವನ್ನು ಅನುಭವಿಸ್ಬೇಕು, ಮತ್ತು ವಾಸ್ತು ಕಾಟ, ಏನು ಕಾಟಗಳು ಬೇಕಾದರೂ ಎಲ್ಲ ಅನುಭವಿಸ್ತಾನೇ ಇರಬೇಕು. ಇದು ದುಃಖ ಇದ್ದೇ ಇರುತ್ತೆ. ಸೊ ಹಾಗಾದರೆ ನಾವು ಎಲ್ಲಾದರೂ ಒಂದು ಕಡೆ ಇವುಗಳಿಂದ ಬಿಡುಗಡೆ ಆಗಿರೋ ಒಂದು ಅನುಭವ ಎಲ್ಲಾದರೂ ಉಂಟಾ? ಇವುಗಳಿಂದ ಬಿಡುಗಡೆ ಆಗಿ ಅನುಭವ ನಾವು ಮುಕ್ತರಾಗಿಲ್ಲಪ್ಪ, ಚೆಕ್ ಮಾಡ್ಕೋಬೇಕು ನಾನು. ಎಲ್ಲ ಮಕ್ಕಳು
ಗಾರ್ಡನ್ ಇದ್ರೆ ಅಷ್ಟೇ, ಮುಗ್ದೋ. ಗಾರ್ಡನ್ ಇದ್ರೆ ನೋಡ್ಕೊಳ್ರಿ, ನಾನು ಇವಾಗ ಇಷ್ಟು ಹೇಳಿದ್ನಲ್ಲ, ಯಾವುದಿರುತ್ತಲ್ಲಿ ಮುಗಿದೋಯ್ತು. ದೃಶ್ಯ ಪ್ರಪಂಚದಲ್ಲಿ ಏನೇನಿರುತ್ತೋ ಎಲ್ಲ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ, ನಿದ್ದೆಯಲ್ಲಿರಲ್ಲ. ಹೇಗಿದೆ ಅಂದ್ರೆ ಅಷ್ಟೇ. ಸೊ ಆಶ್ಚರ್ಯಕ್ಕೆ ಕಾರಣವಿಲ್ಲ. ವಿಚಾರಪೂರ್ವಕವಾದ ಶಾಸ್ತ್ರಜ್ಞಾನವಿಲ್ಲದವರಿಗೆ ಜನ್ಮಾಂತರವನ್ನು ಪಡೆದ ಆತ್ಮಾನೊಬ್ಬನು ದೇಹಾದಿಗಳಿಗಿಂತ ಬೇರೆ ಆಗಿದ್ದಾನೆಂಬ ನಂಬಿಕೆ ಇರುವುದೇ ಇಲ್ಲ. ಈಗ ಇದೆಲ್ಲ ಲೌಕಿಕರ ಮಾತು ಹೇಳಿದ್ದಾಯಿತು. ಇನ್ನು ಯಾರೋ ಶಾಸ್ತ್ರವನ್ನು ನಂಬಿಕೊಂಡು ವೇದಗಳನ್ನ ಅಧ್ಯಯನ ಮಾಡೋರು, ಶ್ರದ್ಧಾಪೂರ್ವಕವಾಗಿ ಶಾಸ್ತ್ರಾಭ್ಯಾಸವನ್ನು ಮಾಡಿಕೊಂಡಿರ್ತಾರಲ್ಲ, ಅವ್ರಿಗೆ ಬಿಟ್ಕೊಂಡು ಬಿಟ್ಟಿರುತ್ತಾ? ಇಲ್ಲ ಸರ್. ಅದು ಇಂಪಾರ್ಟೆಂಟ್. ಸೊ ಯಾಕೆ ಅದೆಲ್ಲ ವಿಷಯ ತಿಳ್ಕೊಂಡ್ರು ಅಷ್ಟೇ ಸರ್, ಅನುಭವದಲ್ಲಿ ತಿಳ್ಕೊಂಡಿರೋದಿಲ್ಲ. ಅನುಭವ ಶಾಸ್ತ್ರ ಇದು. ಅಲ್ಲ, ಇವಾಗ ಪೂರ್ವ ಮೀಮಾಂಸರಿಗೆ ಕರ್ತೃತ್ವ ಭೋಕ್ತೃತ್ವ ಇರುತ್ತೋ ಇಲ್ವೋ? ಇರುತ್ತೆ ಸರ್. ಅಷ್ಟೇ. ಅವ್ರಿಗೆ ಅವ್ರ ಪ್ರಕಾರ ಥಿಯರಿ ತಿಳ್ಕೊಂಡಿರೋದಲ್ಲ, ಅವ್ರು ಪ್ರಾಕ್ಟಿಕಲ್ಗೆ ಅವ್ರು ಹೋಗೋದೇ ಇಲ್ಲ. ಕರ್ಮಕಾಂಡ ಅದನ್ನು ಹೇಳ್ತಾ ಇರೋದು ಇಲ್ಲಿ, ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರೋದು. ಶ್ರದ್ಧಾಪೂರ್ವಕವಾಗಿ ಅವುಗಳನ್ನ ತಿಳ್ಕೊಂಡು ಪಾಪ ಪುಣ್ಯಗಳು, ಪರಲೋಕ, ಜನ್ಮಾಂತರ, ಕರ್ಮ ಥಿಯರಿ ಇವೆಲ್ಲ ತಿಳ್ಕೊಡೋರು ಯಾರು? ಕರ್ಮಕಾಂಡದವರು. ಇಲ್ಲ ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಹೋದರೆ ಉಪಾಸನಾ ಕಾಂಡ. ಸೊ ಇವರು ಕರ್ತೃತ್ವ ಭೋಕ್ತೃತ್ವ ಇಟ್ಕೊಂಡೇ ಇರ್ತಾರೆ. ನೀವು ಉಪಾಸನೆ ಮಾಡಿಕೊಂಡು ನೀವು ಆ ಸ್ವರ್ಗ, ಇದಕ್ಕೆ ಬ್ರಹ್ಮಲೋಕಕ್ಕೆ ಹೋದರೂ ಕರ್ತೃತ್ವ ಭೋಕ್ತೃತ್ವ ಬಿಡೋದಿಲ್ಲ, ಇದ್ದೇ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಯಾರೇ ಆಗಲಿ ಇಲ್ಲಿ ಬಿಡಿಸ್ಕೊಳ್ದೇ ಇದ್ದರೆ, ಇಲ್ಲಾಗಲಿ ಇದರಲ್ಲಾಗಲಿ ಬ್ರಹ್ಮಲೋಕದಲ್ಲಿ ಮಾತ್ರ, ಇಲ್ಲಿ ಬಿಟ್ಟರೆ ಬ್ರಹ್ಮಲೋಕ ಮಾತ್ರ ಪಾಸಿಬಿಲಿಟೀಸ್ ಇಲ್ಲ. ದೇವತೆಗಳಿಗೂ ಚಾನ್ಸಸ್ ಇದೆ. ಯಾರೇ ಆಗಲಿ ಬಿಡಿಸ್ಕೋಬೇಕು, ರಾಕ್ಷಸರಾಗಲಿ ಯಾರೇ ಆಗಲಿ ಬಿಡಿಸ್ಕೊಳ್ದೇ ಇದ್ದರೆ, ಹಾವು ಹಗ್ಗ ಹೇಗೆ ಹೆದರ್ಕೊತಾರೋ, ಯಾವನ್ ಬೇಕಾದರೂ ಹೆದರ್ಕೊತಾರೋ ಹಾಗೆ ಇದು ತಪ್ಪಿಸ್ಕೊಳಕ್ಕೆ ಬರೋಲ್ಲ ಅಂತ. ಏನಾಯಿತು? ಇವುಗಳು ಒಂದು ವಿದ್ಯೆ ಆದಂಗೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಕರ್ಮಕಾಂಡ, ಉಪಾಸನಕಾಂಡ ಇವುಗಳು ಕೂಡ ಒಂದು ವಿದ್ಯೆ ಆದಂಗೆ ಆಯಿತು ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಬೇರೆ ವಿದ್ಯೆಗಳಿದೆ, ಅದಕ್ಕಿಂತ ಇದು ಫಾರ್ ಬೆಟರ್. ಲೌಕಿಕ ವಿದ್ಯೆ, ರೋಟಿ ಕಪಡ ಮಕಾನ್ ವಿದ್ಯೆ, ಅದು ಬಿಟ್ಟರೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಕೆಲವು ವಿದ್ಯೆಗಳು ಹೇಳ್ತಾರೆ. ಗಣಿತ, ಜ್ಯೋತಿಷ್ಯ, ವಸ್ತುಶಾಸ್ತ್ರ, ಶಕ್ತಿಶಾಸ್ತ್ರ, ಮನಃಶಾಸ್ತ್ರ, ನೀತಿಶಾಸ್ತ್ರ, ವೈದ್ಯ, ಸಂಗೀತ, ಚಿತ್ರ, ಶಿಲ್ಪ, ಇಂಥ ಲೌಕಿಕ ಶಾಸ್ತ್ರಗಳ ತಿಳುವಳಿಕೆಯೂ ಕೂಡ ಅವುಗಳನ್ನು ಕಲಿತುಕೊಂಡ ಮೇಲೆಯೇ ಬರುತ್ತದೆ. ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ? ಇವು ಕೂಡ ಅವುಗಳನ್ನ ಕಲ್ತ್ಕೊಂಡ ಮೇಲೆ ಬರುತ್ತೆ ಅಂತ. ಅಲ್ಲಿಗೆ ವಿದ್ಯಾ ಅವಿದ್ಯೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದಾರೆ. ಏನದು ವಿದ್ಯಾ ಅವಿದ್ಯೆ ಅಂದರೆ? ಲೌಕಿಕದಲ್ಲಿ ಹೇಳುವಂಥದ್ದು. ಇವಾಗ ಡಾಕ್ಟರ್ ಆಗ್ಬೇಕಾದ್ರೆ ಓದಿದ್ಮೇಲೆ ಅವ್ರಿಗೆ ಅದು ವಿದ್ಯೆ ಬಂದಿದೆ, ಡಾಕ್ಟರ್ ವಿದ್ಯೆ ಬಂದಿದೆ ಅಂತಾರೆ. ಸಂಗೀತ ಕಲ್ತ ಮೇಲೆ ಅವ್ರಿಗೆ ಸಂಗೀತ ಬಂದಿದೆ ಅಂತಾರೆ. ಆ ಥರ ಲೌಕಿಕ ವಿದ್ಯೆಗಳು ಸಹಿತ ಕಲಿತ ಮೇಲೆ ಬರೋದದು ಅಂತ, ಹಂಗೆ ಬರೋದಿಲ್ಲ ಎಲ್ಲ ಅಷ್ಟೇ. ಅಲ್ಲಿಗೆ ಮೊದಲು ಅದ್ರ ಬಗ್ಗೆ ಗೊತ್ತಿರಲ್ಲ. ಅದನ್ನೇನಂತೀವಿ ನಾವು? ಅವಿದ್ಯೆ. ಗೊತ್ತಾ ನಿಮಗೆ? ಗೊತ್ತಿಲ್ಲ. ನಿಂಗೆ ಇಂಜೆಕ್ಷನ್ ಕೊಡೋಕೆ ಬರುತ್ತಾ? ಗೊತ್ತಿಲ್ಲ, ಬರೋಲ್ಲ. ಅವಿದ್ಯೆ. ಈಗ ಓದಿ ಮಾಡಿ ಹೇಳಿಕೊಂಡು ಕಲಿಸಿದ ಮೇಲೆ ಇವಾಗ ಬರುತ್ತಾ? ಬರುತ್ತೆ ಅಂತಾರೆ ವಿದ್ಯೆ. ಹಾಗೆ ಲೌಕಿಕದ್ದಾಗಲಿ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಗಣಿತ, ಜ್ಯೋತಿಷ್ಯ, 64 ವಿದ್ಯೆಗಳಾಗಲಿ ನಾರದ ಗೊತ್ತಿರೋದು, ಅಲ್ಲೂ ಅಷ್ಟೇ ವಿದ್ಯೆ ಅವಿದ್ಯೆ. ಮೊದಲು ಗೊತ್ತಿರಲ್ಲ, ತಿಳ್ಕೊಬೋದು. ಅದೇ ರೀತಿ ಕರ್ಮಕಾಂಡ, ಉಪಾಸನಾ ಕಾಂಡ ಕೂಡ ಹಾಗೆ, ಜ್ಞಾನಕಾಂಡವೂ ಹಾಗೆ. ಅದಕ್ಕೆ ಎಲ್ಲಿ ಹೋದರೆ ಇದು ಗೊತ್ತಿಲ್ಲ, ಅದು ವಿದ್ಯೆನ ತಿಳ್ಕೊಂಡ್ಮೇಲೆ ಗೊತ್ತಾಯಿತು. ಅಲ್ಲಿಗೆ ವಿದ್ಯಾ ಅವಿದ್ಯೆ ಅನ್ನೋದು ಎಲ್ಲ ಕಡೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ
ಆತ್ಮನ ವಿಷಯದಲ್ಲಿ ಆತ್ಮಾನಾತ್ಮ ವಿವೇಕವಿಲ್ಲದ್ದರಿಂದ ಮಿಥ್ಯಾಜ್ಞಾನ, ಅದಕ್ಕೆ ಅನುಗುಣವಾದ ವ್ಯವಹಾರ ಉಂಟಾಗ್ತಾ ಇರುತ್ತೆ. ನೋಡಿ, ಪ್ರಪಂಚದಲ್ಲಿ ಈ ಥರ ಲೌಕಿಕ, ವೈದಿಕ, ಈವನ್ ಪಾರಮಾರ್ಥಿಕದಲ್ಲಿ ಇವಾಗ್ತಾ ಇದೆ. ವಿದ್ಯಾ ಅವಿದ್ಯ, ಗೊತ್ತಿಲ್ಲ, ಆ ವಿಚಾರವನ್ನು ಸರಿಯಾಗಿ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಅಧ್ಯಾಸ ಲಕ್ಷಣವು ಸರ್ವವಾದಿ ಸಮ್ಮತವೇ ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಆತ್ಮ ವಿಷಯದ ಪ್ರಶ್ನೆ, ಆತ್ಮ ವಿಷಯದ ಮಿಥ್ಯಾಜ್ಞಾನವೇ ಅಧ್ಯಾಸವು ಎಂಬ ಸಿದ್ಧಾಂತವನ್ನು ವೇದಾಂತಗಳಲ್ಲದ ಮಿಕ್ಕ ಶಾಸ್ತ್ರಗಳು ಒಪ್ಪಿರ್ತಾರೆ. ಬೇರೆಯವರು ಕೂಡ ಯಾರಾದರೂ ಒಪ್ಪಿದ್ದಾರೆ ಅಂತ ಅದಕ್ಕೆ ಬೇರೆ ಥರ ಅರ್ಥವನ್ನು ಕೊಡ್ತಾರೆ. ಇದುವರೆಗೂ ನಾವು ಈ ವಿಷಯವನ್ನು ಇಲ್ಲಿವರೆಗೂ ಈ ಹಿಂದೆಗಡೆ ಏನೇನು ಹೇಳಿದರೂ ಅದನ್ನು ಎರಡು ಅರ್ಥದಲ್ಲಿ, ಅನುಭವ ಮತ್ತು ಅನುಭವ ಗಮ್ಯವಾದ ತರ್ಕದಿಂದ ವಿಚಾರ ಮಾಡಿರ್ತೀವಿ. ಇಂಪಾರ್ಟೆಂಟ್. ಅದಕ್ಕೆ ಅನುಭವ ತರ್ಕ ಬಿಡಬಾರ್ದು. ಸ್ವಾಮಿಗಳು ಅದೇ ದಾಟಿಯಲ್ಲಿ ತೋರಿಸ್ಕೊಂಡ್ಬಂದಿದ್ದಾರೆ. ಆದ್ದರಿಂದ ಆತ್ಮಾನಾತ್ಮಗಳ ಅನ್ಯೋನ್ಯಧ್ಯಾಸವು ಮಿಕ್ಕ ಶಾಸ್ತ್ರದವರಿಗೆ ಒಪ್ಪಾಗಿದೆಯೇ ಇಲ್ಲವೇ ಎಂಬುದನ್ನು ಗೊತ್ತುಪಡಿಸಿಕೊಳ್ಳುವ ಅವಶ್ಯಕತೆ ಏನಿಲ್ಲ. ಬೇರೆ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅದೇ ನಾವು ತಿಳ್ಕೊಳ್ಳೋದಕ್ಕೇನು ಅವಶ್ಯಕತೆ ಇಲ್ಲ. ಆದರೂ ಕೆಲವರು ಹಿಂದೆ ಇದರ ಬಗ್ಗೆ ಮಾಡಿದ್ದಾರೆ. ಅದು ಏನು ಅಂತ ನಾವು ಸ್ವಲ್ಪ ಆ ಕಡೆ ನೋಡೋಣ ಅಂತ. ಅಧ್ಯಾಸವು ಈ ತಪ್ಪು ತಿಳುವಳಿಕೆ. ಅಧ್ಯಾಸ ಅಂದರೆ ಏನು? ಕಲಬೆರಕೆ, ಎರಡು ಕಲಬೆರಕೆ ಮಾಡಿಕೊಂಡಿರೋದು. ಅಲ್ಲಿ ಈಗ ಇದನ್ನು 3 ಜನ ಹೇಳ್ತಾರೆ. ಶಾಸ್ತ್ರದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಾರೆ. ಹೇಗೆ ಅಂದರೆ, ಮೊದಲನೇದು, ಒಂದರಲ್ಲಿ ಮತ್ತೊಂದರ ಧರ್ಮವನ್ನು ಕಲ್ಪಿಸಿರುವುದರಿಂದ ಅಧ್ಯಾಸವಾಗುತ್ತೆ ಅಂತ ಕೆಲವರು. ಇನ್ನು ಎರಡನೇವರು, ಎರಡು ಪದಾರ್ಥಗಳನ್ನು ವಿಂಗಡಿಸಿ ಗೊತ್ತುಪಡಿಸಿಕೊಳ್ಳೋದರಿಂದ ಆ ಭ್ರಮೆ ಆಗುತ್ತೆ ಅಂತ ಅವರು. ಮೂರನೇವರು, ಅದೇ ಪದಾರ್ಥದಲ್ಲಿ ಅದಕ್ಕೆ ವಿಪರೀತವಾದದಲ್ಲದ ಧರ್ಮವನ್ನು ಕಲ್ಪಿಸಿ ಮಾಡ್ಕೊತಾರೆ ಅಂತ ಕೆಲವರು. ಈ ಥರ 3 ಜನ ಇದ್ದಾರೆ. ಈ 3 ಜನ ಯಾರು? ಅದರ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಯಾರಾದರೂ? ಕೃಷ್ಣ ಬಿಡಿಸಿ ಹೇಳೋದ್ ಕಷ್ಟ ಸರ್. ಇದ್ರಲ್ಲಿ ಕನ್ಫ್ಯೂಷನ್ ನನ್ಗೆ ಯಾವಾಗ್ಲೂ ಆಗ್ತಾ ಇರುತ್ತೆ ಸರ್. ಹೋಗಿ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳಿ. ಈಗ 3 ಜನ ಇವ್ರು ಯಾರು? ಶಂಕರಾಚಾರ್ಯಗಿಂತ ಹಿಂದೆ ಇರೋರ ಅಥವಾ ಮುಂದೆ ಇರೋರ? ಇವ್ರು ಏನು ಹೇಳ್ತಾರೆ ಅಂತ ಅಷ್ಟೇ. ಇದು ಬ್ರಾಡಾಗಿ ಹೇಳಿ, ನೀವೇನು ಡೀಟೇಲ್ ಆಗಿ ಹೇಳೋದು ಬೇಡ. ಓಕೆ. ಈಗ ಶಂಕರಾಚಾರ್ಯಗಿಂತ ಹಿಂದೆ ದ್ವೈತಿಗಳು ಯಾರೂ ಇರಲಿಲ್ಲ, ಎಲ್ಲ ಅದ್ವೈತಿಗಳೇ ಇರ್ಬೋದು. ಈಗ ಶಂಕರಾಚಾರ್ಯ ಕಾಲದಲ್ಲಿ ದ್ವೈತಿಗಳು ಅಂದರೆ ಯಾರು ಹೇಳ್ರಿ? ಯಾರು? ನೈಯಾಯಿಕರು, ವೈಶೇಷಿಕರು ಸರ್. ನೈಯಾಯಿಕರು, ವೈಶೇಷಿಕರು. ಇವರೇ ದರ್ಶನಕಾರರು. ಕಪಿಲರು, ಆಮೇಲೆ ಪಾತಂಜಲಗಳು, ನೈಯಾಯಿಕರು, ವೈಶೇಷಿಕರು, ಪೂರ್ವ ಮೀಮಾಂಸಕರು, ಇವರೇ ದ್ವೈತಿಗಳು. ಹಿಂದೆ ಇವರು ಯಾರೂ ಇರಲಿಲ್ಲ. ಹಿಂದೆ ಎಲ್ಲರೂ ಅದ್ವೈತವನ್ನೇ ಹೇಳ್ತಾ ಇದ್ದರು. ಯಾರ ಇದ್ರೇನೋ ಅದು ಬೇರೆ. ಇಲ್ಲಿ ಶಂಕರಾಚಾರ್ಯಗಿಂತ ಹಿಂದೆ ಅವರು ಈ ಕಲಬೆರಕೆ ವಿಚಾರ ಹೇಳುವಾಗ 3 ಜನ 3 ಥರ ಹೇಳ್ತಾರೆ. ಹೇಳ್ತಾ ಇದ್ದಾರೆ ಅಂದರೆ, ಮೊದಲನೆಯವರು ಒಂದರಲ್ಲಿ ಮತ್ತೊಂದರ ಧರ್ಮವನ್ನು ಕಲ್ಪಿಸೋದು. ಒಂದರಲ್ಲಿ ಮತ್ತೊಂದರ ಅಂದರೆ ಅಲ್ಲಿ 2 ಇರಬೇಕು ಅಂತ ಆಯ್ತು ತಾನೆ. ಒಂದು ಇನ್ನೊಂದರಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು. ಎರಡನೇವ್ರು ಏನು ಹೇಳ್ತಾರೆ, 2 ಪದಾರ್ಥಗಳಿರುತ್ತೆ, ಅದನ್ನು ವಿಂಗಡಿಸಿ ಗೊತ್ಕೊಳ್ದೇ ಇರೋದ್ರಿಂದ ಅವನ್ನ ಕಲಬೆರಕೆ ಮಾಡ್ಕೊತಾರೆ. ಇನ್ನೊಬ್ರು ಏನು ಹೇಳ್ತಾರೆ,
ಅದೇ ಪದಾರ್ಥದಲ್ಲೇ ಅದಕ್ಕೆ ವಿಪರೀತವಾದ ಅದರಲ್ಲಿ ಅದರ ಧರ್ಮವನ್ನು ಹಾಕ್ತಾರೆ. ಸೊ ಇವು ಮೂವರು ಕೂಡ ಒಂದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ. ಆ ಪಾಯಿಂಟ್ ಯಾವುದು ಅಷ್ಟು ಹೇಳಿದ್ರೆ ಸಾಕು, ನೀವು ಡೀಟೇಲ್ ಏನು ಹೇಳೋದು ಬೇಡ. ಎರಡು ಅನ್ನೋದು ಸರ್, ಎರಡು ವಸ್ತು ಇದೆ ಅಷ್ಟೇ. ಎರಡು ವಸ್ತುಗಳಿದೆ ಕಲ್ಬೆರಕೆ ಮಾಡ್ಕೊಂಡ್ರೆ ಅವು ಎರಡೂ ಸತ್ಯವಾಗಿರ್ಬೇಕು ಅಂತ ಏನಿಲ್ಲ. ಎರಡೂ ಸತ್ಯವಾಗಿ, ಒಂದೇ ಸತ್ಯವಾಗಿರೋದು ಇನ್ನೊಂದು ಸತ್ಯವಾಗಿರಲ್ಲ. ಈಗ ಹಾವು ಕಪ್ಪಿಚಿಪ್ಪು ಇವೆಲ್ಲ ಅಲ್ಲ, ಹಾವು ಬೆಳ್ಳಿ ಮನುಷ್ಯ ಇವಿರೋದಿಲ್ಲ. ಅದು ಬೇರೆದಿರುತ್ತೆ, ಒಂದೇ ಇರೋದು. ಇಲ್ಲದೆ ಇರೋದನ್ನು ಕಲಬೆರಕೆ ಮಾಡ್ಕೊತಾರೆ. ಒಟ್ಟಿನಲ್ಲಿ ಅವು ಎರಡು ಕಲಬೆರಕೆ ಆಗಿರುತ್ತೆ. ಸೊ ಇಷ್ಟಂತೂ ಗ್ಯಾರಂಟಿ. ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ನೋಡ್ರಿ. ಅವ್ರು ಹೇಳೋದು ಏನು ಅಂತ. ಒಂದರಲ್ಲಿ ಮತ್ತೊಂದರ ಧರ್ಮವನ್ನು ಕಲ್ಪಿಸೋದ್ರಿಂದ ಅಧ್ಯಾಸ ಆಗುತ್ತೆ. ಒಂದರಲ್ಲಿ ಮತ್ತೊಂದು ಹಗ್ಗದಲ್ಲಿ ಹಾವನ್ನು ಕಲ್ಪಿಸೋದ್ರಿಂದ ಕಲಬೆರಕೆ ಅಧ್ಯಾಸ ಆಗುತ್ತೆ. ಅವರು ಹಂಗೆ ಹೇಳ್ತಾರೆ. ಇನ್ನೊಬ್ಬರು ನೋಡಿ, ಎರಡು ಪದಾರ್ಥಗಳನ್ನು ವಿಂಗಡಿಸಿ ಗೊತ್ತಿಪಡಿಸ್ಕೊಳ್ಳದೆ ಇರೋದ್ರಿಂದ ಈ ಕಲಬೆರಕೆ ಆಗಿದೆ. ಹಾವು ಹಗ್ಗವನ್ನು ಕಲಬೆರಕೆ ಮಾಡಿಕೊಡೋದ್ರಿಂದ ಈ ಕಲಬೆರಕೆ ಆಗಿದೆ ಅಂತಾರೆ. ಮೂರನೇವರು ಅದೇ ಪದಾರ್ಥದಲ್ಲಿ ಅದಕ್ಕೆ ವಿಪರೀತವಾದ ಅದರ ಅಲ್ಲದ ಧರ್ಮವನ್ನು ಕಲಬೆರಕೆ ಹಾಕ್ಕೊತಾರೆ. ಸ್ವಾಮಿ, ಹಗ್ಗದಲ್ಲಿ ಹಗ್ಗದ ಥರನೇ ಇರೋ ಹಾವನ್ನು ಕಲಬೆರಕೆ ಮಾಡ್ಕೊತಾರೆ ಸ್ವಾಮಿ. ಏನು ಹೇಳ್ದಂಗಾಯಿತು? ಕೇಳೋದಕ್ಕೆ ಮೂರು ಬೇರೆ ಬೇರೆ ಥರ ಕಂಡ್ರು ಈ ಎಲ್ಲದರಲ್ಲೂ ಒಂದೇ ತತ್ವ ಇದೆ. ಎರಡು ವಸ್ತುಗಳನ್ನ ಕಲಬೆರಕೆ ಮಾಡ್ಕೊತಾ ಇದ್ದಾರೆ. ಆ ವಿಡಿಯೋ ಇಲ್ವೋ ಅದು ಬೇರೆ, ಅಷ್ಟೇ, ಮುಗಿದೋಯ್ತು ಅಷ್ಟೇ. ಇಲ್ಲಿ ನಮ್ಗೆ ಇಲ್ಲಿ ಸಿಗೋದಿಲ್ಲ. ಇದಕ್ಕೆ ಡೀಟೇಲ್ ಬೇಕು ಅಂದರೆ ಬೇರೆ ಸ್ವಾಮಿಗಳ ಪುಸ್ತಕಗಳನ್ನ ಓದಿದ್ದಾಗ 3 ಜನ ಇದ್ದರು ಅವರಲ್ಲಿ. ಅದರಲ್ಲಿ ಒಬ್ಬರು ಉಸ್ಮತ್ ಪ್ರತೆ ಅಲ್ಲ, ಇವರು ಔಡುಲೋಮಿ ಅಂತ ಒಬ್ಬರು, ಇನ್ನೊಬ್ಬರು ಈ ಥರ ಇನ್ಯಾರೋ ಒಂದಿಬ್ಬರು ಹೆಸರುಗಳು ಹೇಳ್ತಾರೆ. ನಾನು ಹೆಸರುಗಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವರು ಮೂವರು ಅದ್ವೈತಿಗಳೇ. ಆದರೆ ಅವರೇನು ಹೇಳ್ತಾ ಇದ್ರು, ಅದರಲ್ಲಿ ಒಬ್ಬರು ಶಂಕರಾಚಾರ್ಯರು ಚೆನ್ನಾಗಿ ಹೊಂದುತ್ತಾರೆ. ನಾನು ಅವ್ರದ್ದೇ ನಾನು ಪ್ರಚಾರ ಮಾಡೋದು. ಅಂದರೆ ಅವ್ರದ್ದು ಇವ್ರು ಹೇಳ್ತಾರೆ ಅಂತಲ್ಲ, ಉಪನಿಷತ್ತುಗಳು ಪ್ರಸ್ಥಾನೇತರ ಭಾಷೆಯಲ್ಲಿ ಇರೋದೇ, ಅದನ್ನೇ ಅವರು ಕೂಡ ಹಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರು ಅಂತಂದರೆ, ಅವರು ಕಾಯಿಂದ ಶುರುವಾಗ್ತಾರೆ. ನಾನು ಹೆಸರುಗಳು ಮರ್ತೋಗ್ತೀನಿ ಅಂತ ಹೇಳ್ತಲ್ಲ, ಅದರಲ್ಲಿ ಔಡುಲೋಮಿ, ಇನ್ನೊಬ್ಬರು ಹೆಸರುಗಳು ನಿಮಗೆ ನಾನು ನೆನಪಂದರೆ ಹೇಳಿ, ಹೀಗೆ 3 ಜನ ಅಂತ ಹೇಳ್ತಾರೆ. ಆ 3 ಜನನು ಒಟ್ಟಿನಲ್ಲಿ ಈ ರೀತಿ ಹೇಳ್ತಾರೆ. ಅವ್ರಿಗೆ ಏನೇ ಹೇಳಿ ಒಟ್ಟಿನಲ್ಲಿ ಕಾಮನ್ ಆಗಿ ಒಂದು ಮತ್ತೊಂದರ ಧರ್ಮ ಉಳ್ಳದ್ದರಂತೆ ತೋರೋದು. ಹಾವು ಹಗ್ಗದಲ್ಲಿ ಕಲಬೆರಕೆ ಆಗುತ್ತೆ. ಹಗ್ಗದ ಧರ್ಮಗಳನ್ನು ಹಾವಿನ ಧರ್ಮಗಳಲ್ಲೂ, ಹಾವಿನ ಧರ್ಮಗಳನ್ನು ಹಗ್ಗದ ಧರ್ಮಗಳಲ್ಲೂ ಕಲಬೆರಕೆ ಆಗುತ್ತೆ. ಮೊದಲೇ ಸರಿ ಹೇಳಿದಾಗ ಸಿಂಪಲ್ಲಾಗಿ ಹೇಳ್ತೀವಿ, ಹಗ್ಗ ಹಾವು ಕಲಬೆರಕೆ ಮಾಡ್ಕೊತೀವಿ, ಇಷ್ಟೇ. ಸುಮ್ಮನೆ ಮೇಲ್ಗಡೆ ನೋಡೋಕ್ಕೆ. ಇನ್ನು ಸ್ವಲ್ಪ ಒಳಗಡೆ ಹೋಗಿ ನೋಡಿದಾಗ ಹಗ್ಗದ ಧರ್ಮಗಳನ್ನು ಹಾವಿನ ಧರ್ಮಗಳನ್ನು ಕಲಬೆರಕೆ ಮಾಡ್ಕೊತೀವಿ. ಅಲ್ಲಿ ಧರ್ಮಗಳು ಸೇರಿಸ್ಕೊತಾರೆ. ಅರ್ಥ ಆಗಿರ್ಬೇಕು ನಿಮಗಿಷ್ಟು ಸಾಕು. ಇದನ್ನೆಲ್ಲ ಎಕ್ಸ್ಪ್ಲೈನ್ ಕೂಡ ಮಾಡಿದೆ ದೃಷ್ಟಾಂತವನ್ನು, ಅಷ್ಟು ಸಾಕು. ಇಷ್ಟಾದರೆ ಸಾಕು. ಲೋಕದಲ್ಲಿ ಜನರ ಅನುಭವವು ಹೀಗೆಯೇ ಇದೆ ಎಂಬುದನ್ನು ತಿಳಿಸೋದಕ್ಕೆ ಜನಗಳದ್ದು ಹೀಗೆ ಇದೆ. ಅದಕ್ಕೆ ಶಂಕರಾಚಾರ್ಯ 2 ಎಕ್ಸಾಂಪಲ್ ಕೊಟ್ಬಿಟ್ಟಿದ್ರು. ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ, ಒಬ್ಬ ಅವನಿಗೆ ಪೊರೆ ಬಂದವನು 1 ಚಂದ್ರನನ್ನು 2 ಚಂದ್ರ ನೋಡೋದು, ಹೋಯ್ತಲ್ಲಿ. ಸೊ ನಿಲ್ಲಿಸ್ತೀನಿ. ವಿದ್ಯೆಗಳ ಸ್ವರೂಪ ಇನ್ನೂ ಇದು ಸ್ಟಡಿ ಗ್ರೂಪ್ ತಗೊಂಡಿಲ್ಲ. ಇವತ್ತು ಹಿಂದಿಂದು ಸಾಲ ಇದ್ದಿದ್ದರಿಂದ ಹಾಗೆ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ.